ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈವ್ ಗಿವ್ ಯು ಟ್ಯಾಂಜರಿಸ್ದು 13th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು BV2ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಂದು ಕಾರ್ನ ತೋರಿಸ್ತಾರೆ. ಅದನ್ನ ಫುಲ್ ಡೆಕೋರೇಟ್ ಮಾಡಿ ಒಂದು ಚರ್ಚ್ ಹತ್ರ ತಗೊಂಡು ಹೋಗ್ತಿರ್ತಾರೆ. ಈ ಘಟನೆ ನಡೀತಿರೋದು 1998 ಅಲ್ಲಿ. ಅದೇ ಚರ್ಚ್ ನ ಪಾರ್ಕಿಂಗ್ ಅಲ್ಲಿ ಯಾಂಗ್ ಬಾಕ್ ಕೂಡ ಒಂದು ಕಾರ್ನ ಪಾರ್ಕ್ ಮಾಡ್ತಿರ್ತಾನೆ. ಯಾವಾಗ ಆ ಕಾರು ಚರ್ಚ್ ಹತ್ರ ಬರುತ್ತಾಗ ಒಂದು ಲೇಡಿ ಬಂದ್ಬಿಟ್ಟು ಆ ಕಾರ್ದು ಡೋರ್ ಏನಿರುತ್ತೆ ಅದನ್ನ ಓಪನ್ ಮಾಡ್ತಾ ಹೆಲೋ ಅಂತ ಸ್ಮೈಲ್ ಮಾಡ್ತಿರ್ತಾಳೆ. ಅದರಿಂದ ಕಮ್ಯಾಂಗು ಆಚೆ ಬರ್ತಾಳೆ. ಇಲ್ಲಿ ಅವಳು ವೆಡ್ಡಿಂಗ್ ಡ್ರೆಸ್ ನ ಹಾಕೊಂಡಿರ್ತಾಳೆ. ಕಮ್ಯಾಂಗ್ ಡ್ರೆಸ್ ನ ನೋಡ್ಬಿಟ್ಟು ಆ ಲೇಡಿ ಹೇಳ್ತಿರ್ತಾಳೆ, ನಿಜವಾಗ್ಲೂ ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿ ಕಮ್ಯಾಂಗ್ ಕೂಡ ಥ್ಯಾಂಕ್ಸ್ ಹೇಳ್ತಾ ಸ್ಮೈಲ್ ಮಾಡ್ತಿರ್ತಾಳೆ. ಕಮ್ಯಾಂಗು ಕಾರ್ ಆಚೆ ಬಂದ್ಮೇಲೆ ಅವಳ ಡ್ರೆಸ್ ಏನಿರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೋತಿರ್ತಾಳೆ. ಯಾಂಗ್ ಬಾಕ್ ಕೂಡ ಇದನ್ನೆಲ್ಲ ನೋಡಿ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಕಮ್ಯಾಂಗ್ ಮತ್ತೆ ಯಾಂಗ್ ಬಾಕ್ದು ರಿಲೇಶನ್ಶಿಪ್ ಸರಿ ಹೋಗಿ ಅವ್ರಿಬ್ರೇ ಮದ್ವೆ ಆಗ್ತಿದ್ದಾರೆ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾಂಗ್ ಬಾಕಿಗೆ ಕಮ್ಯಾಂಗ್ನ ಈ ತರ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ನೋಡಿದಾಗ ಅವನು ಫಸ್ಟ್ ಟೈಮ್ ಕಮ್ಯಾಂಗ್ನ ಮೀಟ್ ಆಗಿದ್ನ ನೆನಪಿಸ್ಕೊತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗು ಕಾಲೇಜ್ ಅಡ್ಮಿಷನ್ಗೆ ಅಂತ ಬಂದಾಗ ಯಾಂಗ್ ಬಾಗು ಕಮ್ಯಾಂಗ್ ಫೋಟೋಸ್ ನ ತೆಗ್ದಿರ್ತಾನೆ. ಇಲ್ಲಿ ಅವನು ಫೋಕಸ್ ಮಾಡಿ ಬರೀ ಕಮ್ಯಾಂಗ್ದೇ ಫೋಟೋಸ್ ಗಳನ್ನ ತೆಗ್ದಿರ್ತಾರೆ. ಆ ಸೀನ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇನ್ನು ಸ್ವಲ್ಪ ಸಮಯಗಳಾದ್ಮೇಲೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಮತ್ತೆ ಯಾಂಗ್ ಬಾಗು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಇಲ್ಲಿ ಯಾಂಗ್ ಬಾಗ್ ಏನಿರ್ತಾನೆ ಅವನು ಮಿಲಿಟರಿ ಟ್ರೈನಿಂಗ್ ಅಂದ್ರೆ ಮಿಲಿಟರಿ ಸರ್ವಿಸ್ಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕಿಂತ ಒಂದ್ ಸ್ವಲ್ಪ ದಿನ ಮುಂಚೆ ಇವರಿಬ್ರು ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಿರುತ್ತೆ. ಅದನ್ನೇ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಕಮ್ಯಾಂಗು ಕೋಪದಲ್ಲಿ ಯಾಂಗ್ ಬಾಗಿಗೆ ಹೇಳ್ತಿರ್ತಾಳೆ, ನಾನು ಏನ್ ಹೇಳ್ತಿದ್ದೀನಿ ನಿನ್ಗೆ ಅರ್ಥ ಆಗ್ತಿದೆ ತಾನೆ? ಇವತ್ ರಾತ್ರಿನೇ ನಮ್ ಲಾಸ್ಟ್ ನೈಟ್. ಕಮ್ಯಾಂಗು ಕೋಪದಲ್ಲಿ ಕಿರ್ಸ್ತಾ ಹೇಳ್ತಿರ್ತಾಳೆ, ನಾನು ನಿನ್ ಜೊತೆ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಅಂತ. ಕಮ್ಯಾಂಗ್ ಇಲ್ಲಿ ಎಷ್ಟೇ ಮಾತಾಡ್ತಿದ್ರು ಯಾಂಗ್ ಬಾಗ್ ಏನಿರ್ತಾನೆ ಅವನು ಸೈಲೆಂಟ್ ಆಗಿ ಕೂತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾನು ಏನ್ ಮಾತಾಡ್ತಿದ್ದೀನೋ ನಿನ್ಗೆ ಯಾಕದು ಅರ್ಥನೇ ಆಗ್ತಾ ಇಲ್ಲ. ಅವಳು ಕೋಪದಲ್ಲಿ ಅವಳು ತಿಂತಿರೋದನ್ನ ತಿಂತ ಹೇಳ್ತಿರ್ತಾಳೆ, ನಿಜವಾಗ್ಲೂ ನೀನು ದೊಡ್ಡ ಇಡಿಯಟ್ ಅಂತ. ಆಗ ಯಾಂಗ್ ಬಾಗ್ ಕೈಯಲ್ಲಿ ಏನು ಐಸ್ ಕ್ರೀಮ್ ಇರುತ್ತೆ ಅದನ್ನ ಅವನು ಕೆಳಗಡೆ ಬೆಳೆಸ್ಬಿಡ್ತಾನೆ. ಇಲ್ಲಿ ಅವನು ಕಮ್ಯಾಂಗಿಗೆ ಕಿಸ್ ಕೊಡ್ತಾನೆ. ಆಗ ಕಮ್ಯಾಂಗ್ ಕೈಯಲ್ಲಿ ಇದ್ದಿದ್ದ ಐಸ್ ಕ್ರೀಮ್ ಕೂಡ ಅವಳು ಕೆಳಗಡೆ ಬೆಳೆಸಿ ಅವರಿಬ್ರು ಕಿಸ್ಸಿಂಗ್ ನ ಕಂಟಿನ್ಯೂ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇನ್ನು ಸ್ವಲ್ಪ ಸಮಯಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳು ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗ ಯಾಂಗ್ ಬಾಗು ಕಮ್ಯಾಂಗ್ ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಆ ಸೀನ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಯಾಂಗ್ ಬಾಗು ಕಮ್ಯಾಂಗಿಗೆ ಗೊತ್ತಿಲ್ದಿರೋ ತರ ಅಂದ್ರೆ ಸರ್ಪ್ರೈಸಿಂಗ್ ಆಗಿರ್ಲಿ ಅಂತ ಅವನು ಹೇಳ್ದೆ ಬಂದಿರ್ತಾನೆ. ಇಲ್ಲಿ ಕಮ್ಯಾಂಗು ಯಾಂಗ್ ಬಾಗ್ ನ ನೋಡಿದ ತಕ್ಷಣ ಓಡೋಗಿ ಹಗ್ ಮಾಡ್ಕೋತಾಳೆ. ಇಲ್ಲಿ ಅವರಿಬ್ರು ರೊಮ್ಯಾಂಟಿಕ್ ಆಗಿರ್ತಾರೆ. ಅಂದ್ರೆ ಸ್ವಲ್ಪ ಕಿಸ್ ಮಾಡೋದು ಹಗ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇನ್ನು ಸ್ವಲ್ಪ ಸಮಯಗಳಾದ್ಮೇಲೆ ಇಲ್ಲಿ ಯಾಂಗ್ ಬಾಗು ಮಿಲಿಟರಿ ಟ್ರೈನಿಂಗಿಗೆ ರಿಟರ್ನ್ ಹೋಗ್ಬೇಕಾಗಿರುತ್ತೆ. ಅವ್ರು ಇನ್ನೇನೋ ಟ್ರೈನ್ ಅಥವಾ ಯಾಂಗ್ ಬಾಗ್ ಮತ್ತೆ ಕಮ್ಯಾಂಗ್ ಮಧ್ಯೆ ನಡೆದಿರೋ ಕಾನ್ವರ್ಸೇಷನ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಯಾಂಗ್ ಬಾಗ್ ಹೋಗೋ ಟ್ರೈನ್ ಏನಿರುತ್ತೆ ಅದು ಮೂವ್ ಆಗ್ತಿರುತ್ತೆ. ಆದ್ರೆ ಕಮ್ಯಾಂಗು ಅಳ್ತಾ ಹೇಳ್ತಿರ್ತಾಳೆ, ನಾನು ಏನ್ ಮಾಡಿ ನಾನು ಡಿಸೈಡ್ ಮಾಡಕ್ ಆಗ್ತಿಲ್ಲ. ಗರ್ಲ್ಸ್ ಗಳು ಏನಿರ್ತಾರೆ ಅವರು ಮದ್ವೆ ಟೈಮ್ ಅಲ್ಲೂ ಕೂಡ ಡಿಸೈಡ್ ಮಾಡಕ್ ಆಗಲ್ಲ. ಸೊ ಆಗ ಯಾಂಗ್ ಬಾಗ್ ಏನಿರ್ತಾನೆ ಅವನು ಅಳ್ತಾ ಹೇಳ್ತಿರ್ತಾನೆ, ನಾನು ಪ್ರಾಮಿಸ್ ಮಾಡ್ತೀನಿ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ನಾನು ನಿನ್ನನ್ನ ನೋಡ್ತೀನಿ. ಈಗ ಸೀನ್ ಶಿಫ್ಟ್ ಆಗಿ ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ರಲ್ಲ ಆ ಸೀನ್ ಇಲ್ಲಿ ತೋರಿಸ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳು ವೆಡ್ಡಿಂಗ್ ಡ್ರೆಸ್ ನ ಹಾಕಿರ್ತಾಳೆ. ಆಗ ಪಕ್ಕದಲ್ಲಿ ನಿಂತಿರೋ ಲೇಡಿ ಏನಿರ್ತಾಳೆ ಅವಳು ವೆಡ್ಡಿಂಗಿಗೆ ಬ್ರೈಡ್ ಯೂಸ್ ಮಾಡೋ ಫ್ಲವರ್ ಬೊಕೆನ ಕಮ್ಯಾಂಗ್ ಕೈಲಿ ಕೊಡ್ತಿರ್ತಾಳೆ. ಇದನ್ನ ಕಮ್ಯಾಂಗು ನೋಡ್ಕೊಂಡು ವಾವ್ ಇದೆಷ್ಟು ಕ್ಯೂಟ್ ಆಗಿದೆ. ಆ ಲೇಡಿ ಕೆಳಗಡೆ ಕುತ್ಕೊಂಡು ಕಮ್ಯಾಂಗ್ ಡ್ರೆಸ್ ನ ರೆಡಿ ಮಾಡ್ತಿರ್ತಾಳೆ. ಆಗ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇದನ್ನ ಗಲೀಜಾಗ್ದಿರೋ ತರ ನೋಡ್ಕೊಬೇಕು, ಸೇಫ್ ಮಾಡ್ಕೋಬೇಕು ನಾವು ಅಂತ. ಯಾಂಗ್ ಬಾಗ್ ಏನಿರ್ತಾನೆ ಇದನ್ನೆಲ್ಲ ನಗ್ತಾ ಅವ್ನ್ ಕಾರಲ್ಲೇ ಕುತ್ಕೊಂಡು ನೋಡ್ತಿರ್ತಾನೆ. ಯಾಂಗ್ ಬಾಗು ಕಮ್ಯಾಂಗ್ ನ ನೋಡ್ಕೊಂಡು ನನ್ನ ಪ್ರಾಮಿಸ್ ನ ಉಳಿಸ್ಕೊಂಡೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಕಮ್ಯಾಂಗ್ ಪಕ್ಕದಲ್ಲಿ ನಿಂತಿರೋ ಲೇಡಿ ಹೇ ನಾವ್ ಇಲ್ಲಿದ್ದೀವಿ ಅಂತ ಕೂಗ್ತಾ ಹೇಳ್ತಿರ್ತಾಳೆ. ಇದನ್ನ ನೋಡಿ ಕಮ್ಯಾಂಗ್ ಕೂಡ ಜೋರಾಗಿ ಕೈ ಅಲ್ಲಾಡ್ಸ್ತಾ ಇಲ್ಲಿದ್ದೀವಿ ಬನ್ನಿ ಅಂತ ಕರಿತಿರ್ತಾಳೆ. ಇದನ್ನ ನೋಡಿ ಯಾಂಗ್ ಬಾಗು ನಗ್ತಾ ಅವ್ನ್ ಕಾರ್ದು ಡೋರ್ ನ ಓಪನ್ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ಕಮ್ಯಾಂಗ್ ನ ತೋರಿಸ್ತಾರೆ. ಕಮ್ಯಾಂಗ್ ಬಂದಿರೋ ಕಾರಲ್ಲಿ ಬಲೂನ್ ಗಳನ್ನ ಕಟ್ಟಿರ್ತಾರಲ್ಲ, ಕೆಲವು ಬಲೂನ್ ಗಳು ಬ್ಲಾಸ್ಟ್ ಆಗ್ಬಿಡುತ್ತೆ, ಇನ್ನ ಕೆಲವು ಬಲೂನ್ ಗಳು ಹಾರ್ಕೊಂಡು ಹೊಂಟೋಗುತ್ತೆ. ಅದರಲ್ಲಿ ಸ್ವಲ್ಪ ಶೈನಿಂಗ್ ಪೇಪರ್ ಗಳನ್ನ ಹಾಕಿರ್ತಾರೆ. ಅದು ಕಮ್ಯಾಂಗ್ ಮೇಲೆ ಸ್ಪ್ರೆಡ್ ಆಗ್ತಿರುತ್ತೆ, ಅಂದ್ರೆ ಕೆಳಗಡೆಗೆ ಬೀಳ್ತಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ, ನನ್ನ ಜೀವನದಲ್ಲಿ ಮತ್ತೆ ಯಾರನ್ನ ಮೀಟ್ ಆಗ್ತೀನಿ ಮತ್ತೆ ಯಾರು ನನ್ನ ಲೈಫ್ ಅಲ್ಲಿ ಹೊಸದಾಗಿ ಬರ್ತಾರೆ ಅದು ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನಗೆ ಅನಿಸ್ತಿತ್ತು ನಾನು ಆಕಾಶದಲ್ಲಿ ಆ ಬಲೂನ್ ಗಳು ಹಾರೋಗ್ತಿದ್ಯಲ್ಲ ಆ ತರ ಹಾರ್ತಿದೀನಿ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಒಂದು ವರ್ಷದ ಹಿಂದಿನ ಕಥೆನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಅದೇ ತರನೇ ನನ್ನ ತಾಯಿ ಲೈಫ್ ಅಲ್ಲೂ ಕೂಡ ಒಬ್ಬ ಹೊಸ ವ್ಯಕ್ತಿ ಬಂದಿದ್ರು. ಅದು ಕ್ಯೂಟ್ ಆಗಿತ್ತು, ಚಿಕ್ಕದಾಗಿತ್ತು, ಮತ್ತೆ ಗೊಲು ಮೂಲು ತರ ಇತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಒಂದು ಮಗುನ ತೋರಿಸ್ತಾರೆ. ಏಸುನವ್ರು ಏನಿರ್ತಾರೆ ಮಗುನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಚಿನ್ನದ ಕಪ್ಪೆನ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಗು ಬೇರೆ ಯಾರ್ದು ಅಲ್ಲ, ಏಸುನವ್ರ ಮಗ ಮತ್ತೆ ಯಾಂಗ್ ಸುಕ್ದು.
ಇಲ್ಲಿ ಎಲ್ಲರೂ ಕುತ್ಕೊಂಡು ಫ್ಯಾಮಿಲಿ ಡಿನ್ನರ್ ಮಾಡ್ತಿರ್ತಾರೆ. ಇಲ್ಲಿ ಏಸುನ್ ಅವ್ರ ಮಗ ಏನಿರ್ತಾನೆ ಅವನು ಯಾಂಗ್ ಸುಕ್ಕಿಗೆ ಚಾಪ್ ಸ್ಟಿಕ್ಸ್ ಅಲ್ಲಿ ತಿನ್ನಿಸ್ತಿರ್ತಾನೆ. ತಿಂದ್ಮೇಲೆ ಅದನ್ನ ಅವನು ಚುಪ್ಕೋತಿರ್ತಾನೆ. ಇದನ್ನೆಲ್ಲ ಹೀರೋ ನೋಡ್ತಿರ್ತಾರೆ. ಇಲ್ಲಿ ಅವ್ರಿಬ್ರು ಪ್ರೀತಿ ಕೂಡ ಅದೇ ತರನೇ ಇರುತ್ತೆ. ಒಂದ್ ಮಗು ಆದ್ಮೇಲೂ ಕೂಡ ಅವ್ರ ಪ್ರೀತಿ ಏನು ಕಮ್ಮಿ ಆಗಿರೋದಿಲ್ಲ. ಯಾಂಗ್ಸುಕ್ ಮಗು ಏನಿರುತ್ತೆ ಅದು ಏಸುನ್ ಅವ್ರನ್ನ ನೋಡ್ಕೊಂಡು ನಗ್ತಾ ಇರುತ್ತೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರು ಕೂಡ ನಗ್ತಾ ಅದನ್ನ ಮಾತಾಡ್ಸಿರ್ತಾರೆ. ಇಲ್ಲಿ ಆ ಮಗು ನಗ್ತಿರೋದನ್ನ ನೋಡಿ ಹೀರೋ ಕೂಡ ಆ ಮಗುನ ಮಾತಾಡಿಸ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಅವ್ರಿಗೆ ಅವ್ರ ಮಗನ್ಗಿಂತ ಜಾಸ್ತಿ ಅವ್ರ ಮೊಮ್ಮಗು ಮೇಲೆ ಪ್ರೀತಿ ಜಾಸ್ತಿ ಇದ್ದಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನ್ ಮತ್ತೆ ಹೀರೋ ಏನಿರ್ತಾರೆ ಆ ಮಗುನ ಆಟಾಡ್ಸ್ತಿರೋದನ್ನ ನೋಡಿ ಹೀರೋ ತಾಯಿ ಹೇಳ್ತಿರ್ತಾರೆ, ನಿಮ್ ಮೊಮ್ಮಗು ಆಗಿರ್ಲಿಲ್ಲ ಮೊಮ್ಮಗಳೇ ಆಗಿರ್ಲಿ ಅದ್ರ ಜವಾಬ್ದಾರಿ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅವ್ರು ಯಾವಾಗ್ಲೂ ಒಂದ್ಸತಿ ಬಂದ್ರೇನೆ ಪ್ರೀತಿ ಜಾಸ್ತಿ ಇರುತ್ತೆ. ಅವ್ರು ನೋಡಕ್ಕೂ ಕ್ಯೂಟ್ ಅನಿಸ್ತಾರೆ. ಮತ್ತೆ ಕಮ್ಯಾಂಗಿಗೂ ಕೂಡ ಮದ್ವೆ ಆದ್ಮೇಲೆನೆ ಹೇಳ್ಬಿಡಿ ಅವಳ ಮಕ್ಳನ್ನೆಲ್ಲ ನೀವು ನೋಡ್ಕೊಳಲ್ಲ ಅಂತ. ನೀವಿಬ್ರು ನಿಮ್ ಲೈಫ್ ನ ನೀವು ಬದುಕಿ. ಇಷ್ಟ ಹೇಳಿದ್ಮೇಲೆ ಹೀರೋ ತಾಯಿ ಏನಿರ್ತಾರೆ ಅವ್ರ ಪಡಿಗೋರು ಊಟ ಮಾಡ್ತಿರ್ತಾರೆ. ಏಸುನ್ ಮತ್ತೆ ಹೀರೋ ಏನಿರ್ತಾರೆ ಅವ್ರಿಬ್ರು ಪಾಪುನ ಆಟ ಆಡಿಸ್ತಿರ್ತಾರೆ. ಆಗ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಜೇಹಿನ ನೋಡ್ದ ಊರ್ ಜನಗಳೆಲ್ಲ ಹೇಳ್ತಾರೆ ಅವ್ನ ಕಣ್ಗಳು ನನ್ ತರ ಇದೆ, ಆದ್ರೆ ಮುಸ್ಟಿ ಮಾತ್ರ ಅವ್ರ ಅಮ್ಮನ್ ತರ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅದನ್ನ ಕರೆಕ್ಟ್ ಮಾಡ್ತಾ ಹೇಳ್ತಿರ್ತಾರೆ, ಮುಸ್ಟಿ ಅಲ್ಲ ಅದು ಮುಖ. ಈ ಮನೆಗೇಳಿ ಹೀರೋ ಅವ್ರ ಮಗ ಏನಿರ್ತಾನೆ ಅವನು ಸೈಲೆಂಟ್ ಆಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಏಸುನ್ ಅವ್ರು ಏನಿರ್ತಾರೆ ಅವರು ನಿಧಾನಕ್ಕೆ ಯಾಂಗ್ ಸುಕ್ನ ಕೇಳ್ತಿರ್ತಾರೆ, ಇವತ್ತು ಕೂಡ ನಿಮ್ ಮನೆ ಕಡೆಯಿಂದ ಯಾರು ಬರೋದಿಲ್ವಂತ. ಯಾಂಗ್ ಸುಕ್ಕು ತಿಂತ ಹೇಳ್ತಿರ್ತಾಳೆ, ಮೇ ಬಿ ಬರ್ಬೋದೇನೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಅಳಿಯ ಮನೇಲಿ ಕೆಲಸ ಕಾರ್ಯ ಇಲ್ದಲೆ ಬಿದ್ದಿರ್ತಾನೆ, ನಾನಾಗಿದ್ರೆ ನಾನು ಕೂಡ ಹೋಗ್ತಾ ಇರ್ಲಿಲ್ಲ. ಈ ಮಾತನ್ನ ಕೇಳಿ ಹೀರೋ ಮಗ ತಿಂತಿರ್ತಾನಲ್ಲ ಅದನ್ನು ಕೂಡ ಬಿಟ್ಬಿಡ್ತಾನೆ. ಆಗ ಏಸುನ್ ಅವರು ಕೇಳ್ತಿರ್ತಾರೆ, ನಿಮ್ ಅಣ್ಣಂದಿರು ಕೂಡ ನಿನ್ನ ನೋಡಕ್ ಬರಲ್ವಂತ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಸುಕ್ ಏನಿರ್ತಾಳೆ ಅವಳು ಹೇಳ್ತಿರ್ತಾಳೆ, ಅವರು ನನ್ಗೆ ಹೇಳಿದ್ರು ನಿನ್ ಮುಸ್ಡಿ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಅಂತ. ಏಸುನ್ ಅವರು ಯಾಂಗ್ ಸುಕ್ನ ಮುಟ್ಟ ಹೇಳ್ತಿರ್ತಾರೆ, ಅದನ್ನ ಮುಖ ಅಂತಾರೆ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಸುಕ್ ಏನು ಅಂತ ಕೇಳ್ತಿರ್ತಾಳೆ, ಅದನ್ನ ಮುಖ ಅಂತಾರೆ ಮುಸ್ಡಿ ಅಲ್ಲ. ಅದಕ್ಕೆ ಯಾಂಗ್ ಸುಕ್ ಏನಿರ್ತಾಳೆ ಅವಳು ಹೀರೋ ಅವ್ರ ಮಗನ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಅದನ್ನ ಮುಸ್ಡಿ ತಾನೆ ಅನ್ನೋದು ಅಂತ. ಇಲ್ಲಿ ಅದಕ್ಕೆ ಹೀರೋ ತಾ ಹೇಳ್ತಾಳೆ, ಒಂದ್ಸತಿ ಹೇಳಿದ್ವಿ ತಾನೆ ಮುಖ ಅಂದ್ರೆ ಅದು ಮುಖ ಅಷ್ಟೇ. ಯಾಂಗ್ ಸುಕ್ಕು ಸರಿ ಆಯ್ತು ಅದನ್ನ ಮುಖ ಅಂತಾರೆ ಅನ್ಬಿಟ್ಟು ಹೀರೋ ಮಗ ಇರ್ತಾರಲ್ಲ ಅವ್ರ ತೊಡೆ ಮೇಲೆ ತಟ್ಟ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರ ಚಿನ್ನದ ಕಪ್ಪೆ ಏನಿರುತ್ತೆ ಅದನ್ನ ಏಸುನ್ ಅವ್ರ ಮಗ ಹಿಡ್ಕೊಂಡು ನೋಡ್ತಿರ್ತಾನೆ. ಆಗ ಏಸುನ್ ಅವರು ಹೇಳ್ತಿರ್ತಾರೆ, ಇದು 19 ಗ್ರಾಮ್ಸ್ ಇದೆಯಂತ. ಅವರು ಫೋನಲ್ಲಿ ತುಂಬಾ ಸತಿ 19 ಗ್ರಾಮ್ಸ್ ಅಂತ ಒತ್ತಿ ಹೇಳಿದ್ದಾರೆ. ಮತ್ತೆ ಅವ್ರ ಮಾತಲ್ಲಿ ಆಡ್ಕೊಳ್ತಾರ ತರ ಇತ್ತು, ಇದರಿಂದ ನೀನು ನಿನ್ ಕಾಲೇಜ್ ಫೀಸ್ ನ ಕಟ್ಕೋ. ಇಷ್ಟ ಹೇಳಿದ್ಮೇಲೆ ಏಸುನ್ ಅವರು ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಏಸುನ್ ಮಗ ಏನಿರ್ತಾನೆ ಆ ಚಿನ್ನದ ಕಪ್ಪೆ ಇರುತ್ತಲ್ಲ ಅದನ್ನ ಮೇಲ್ ಇಟ್ಕೊಂಡು ನೋಡ್ತಿರ್ತಾನೆ. ಹೀರೋ ತಾಯಿ ಹೇಳ್ತಿರ್ತಾರೆ, ಯಪ್ಪ ಎಷ್ಟು ಕಂಜೂಸ್ ವ್ಯಕ್ತಿ ಇವನು, ಎಲ್ಲಾನು ದುಡ್ಡಲ್ಲೇ ಅಳಿತಾನೆ. ಕಾಲೇಜ್ ಫೀಸ್ ನ ಕೊಡ್ತಿದ್ದಾನೆ ಅಂದ್ಮೇಲೆ ಈಗ ಯಾವ ತರ ಕೊಡ್ತಾರೋ ಆ ತರ ಕೊಡ್ಬೇಕು ತಾನೆ. ಏಸುನ್ ಅವರು ಇಲ್ಲಿ ಬೇಬಿದು ಬಾಟಲ್ ಇರುತ್ತಲ್ಲ ಅದನ್ನ ಬಿಸಿನೀರಲ್ಲಿ ತೊಳೆದು ಎತ್ತಿಡ್ತಿರ್ತಾರೆ. ಆಗ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಈ ಚಿನ್ನದ ಕಪ್ಪೆನ ಅಂಗಡಿ ದುಡ್ಡೆಲ್ಲ ಮಾಡ್ಸಿದ್ದು ಅಂತ. ಅದಕ್ಕೆ ಏಸುನ್ ಅವರು ಹಾ ಹೌದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಇವ್ರ ತಾತ ಇದಾರಲ್ಲ ಅವರು ಮರ್ಸಿಡೀಸ್ ನ ಓಡಿಸ್ತಾರೆ. ಯಾಂಗ್ ಸುಕ್ಕು ಹೇಳ್ತಿರ್ತಾಳೆ, ಹಾ ಓಡಿಸ್ತಾರೆ, ಅಷ್ಟು ದೊಡ್ಡ ಅಂಗಡಿ ಇಟ್ಕೊಂಡಿದಾರಲ್ಲ. ಏಸುನ್ ಅವ್ರ ಮಗ ಚಿನ್ನದ ಕಪ್ಪೆನ ನೋಡ್ಕೊಂಡು ಹೇಳ್ತಿರ್ತಾನೆ, ಇನ್ನು ಸ್ವಲ್ಪ ಕಾಸ್ಟ್ಲಿದು ಕೊಡ್ಬೇಕು ತಾನೆ ಅಂತ ಅವನು ಯಾಂಗ್ ಸುಕ್ಕಿಗೆ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಹೀರೋಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ಏನೋ ಇನ್ನೂ ಕಾಸ್ಟ್ಲಿ ಬೇಕಿತ್ತ, ಇನ್ನೂ ಕಾಸ್ಟ್ಲಿದು ಅಂತ ಫುಲ್ಲು ಕೋಪದಲ್ಲಿ ಕೇಳ್ತಿರ್ತಾರೆ. ಆಗ ಜೇಹಿ ಏನಿರುತ್ತೆ ಆ ಪಾಪು ಅಳ್ತಾ ಇರುತ್ತೆ. ಅದಕ್ಕೆ ಯಾಂಗ್ ಸುಕ್ಕು, ಬಾಬಾ ಈಗ ಮಲ್ಗಿಸ್ತೀನಿ ನಿನ್ನ ಅಂತವಳು ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಹೀರೋ ಆ ಬಾಕ್ಸ್ ಗಳನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಿರ್ತಾರೆ, ಈ ತರ ಬೇಡ್ದಿರೋ ವಸ್ತುಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂತ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ನಾನು ನನ್ನ ಮಗುಗೆ ಎಲ್ಲಾನು ಮಾಡ್ತೀನಿ, ನನ್ನ ಬರ್ಡೇಗಂತೂ ನೀವು ಏನು ಮಾಡ್ತಾ ಇರ್ಲಿಲ್ಲ, ನಾನು ನನ್ನ ಮಗು ಬರ್ಡೇಗೆ ಎಲ್ಲಾನು ಮಾಡ್ತೀನಿ. ಈ ಮಾತನ್ನ ಕೇಳಿ ಹೀರೋ ಹೇಳ್ತಿರ್ತಾರೆ, ಅವಾಗ ನಮ್ಗೆ ತುಂಬಾ ಕಷ್ಟ ಆಯ್ತು ಅಂತ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಮಗ ಸೋಫಾ ಮೇಲೆ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಹಾ ಎಲ್ಲ ನನ್ನ ಬರ್ಡೇ ಟೈಮ್ ಮೇಲೆ ನಿಮ್ಗೆ ಕಷ್ಟ ಅನ್ನೋದು ಬರುತ್ತೆ ಬಿಡಿ. ಹೀರೋ ಬೇಜಾರಲ್ಲಿ ಹೇಳ್ತಿರ್ತಾನೆ, ಹೆಂಡತಿ ಮಕ್ಳನ್ನ ನೀನು ಹೆಂಗ್ ಸಾಕ್ತೀಯ, ಈ ತರ ನೀನು ನಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ. ಈ ಮಾತನ್ನ ಕೇಳಿ ಏಸುನ್ ಅವ್ರ ಮಗ ವೈನ್ ಬಾಟಲ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ತಾ ಹೇಳ್ತಿರ್ತಾನೆ, ನೀವು ನಮ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನನ್ನ ಹತ್ರ ತುಂಬಾನೇ ಬಿಸ್ನೆಸ್ ಪ್ಲಾನ್ ಗಳಿದೆ. ಇಲ್ಲಿ ಅದಕ್ಕೆ ಹೀರೋ ಕೋಪದಲ್ಲಿ ಕಿಚ್ತಾ ಹೇಳ್ತಿರ್ತಾರೆ, ಏನು ಬಿಸ್ನೆಸ್, ನಿನ್ನ ಹತ್ರ ಬಿಸ್ನೆಸ್ ಪ್ಲಾನ್ ಬೇರೆ ಇದೆಯಾ, ನೀನೇನಾದ್ರು ಶೋಯನ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡಿದ್ರೆ ನಿಜವಾಗ್ಲೂ ಇಬ್ರು ಮುಳುಗೋಗ್ತೀರಾ, ಉದ್ಧಾರ ಅಂತೂ ಆಗದೇ ಇಲ್ಲ. ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು ಅಂತ. ಇಲ್ಲಿ ಅದಕ್ಕೆ ಹೀರೋಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವ್ರು ತಿಂತಿರೋದ್ನು ಬಿಸಾಕ್ಬಿಟ್ಟು ಹೇಳ್ತಿರ್ತಾರೆ, ಚಪ್ಪಲಿ ತಗೊಂಡ್ ಮಕ್ಕದ ಮೇಲೆ ಹೊಡೆದ್ರೆ ಅವಾಗ ನಿನಗ್ ಬುದ್ಧಿ ಬರುತ್ತೆ. ಕೆಲವ್ರಿಗೆ ಹೆಂಡತಿ ಮಕ್ಳು ಬಂದ್ಮೇಲೆ ಬುದ್ಧಿ ಬರುತ್ತೆ, ಆದ್ರೆ ನಿನ್ನ ನೋಡ್ಕೋ, ನಿನ್ ಬಿಹೇವಿಯರ್ ನ ನೋಡ್ಕೋ. ಈ ಮಾತನ್ನ ಕೇಳಿ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಅಪ್ಪ ನಾನ್ ನಿನ್ನ ಹತ್ರ ಯಾವ್ದೇ ತರ ಹೆಲ್ಪ್ ನ ಕೇಳಿಲ್ಲ. ಹೀರೋ ಕೋಪದಲ್ಲಿ ಹೇಳ್ತಿರ್ತಾರೆ, ನಾನೇನಾದ್ರೂ ನಿನ್ಗೆ ಬೆಟ್ಟನ ಕಡ್ದಾಕು ಅಂತ ಹೇಳ್ತಾ ಇದ್ದೀನಿ, ನಾನು ನಿಂಗೆ ಹೇಳ್ತಿರೋದು ಬರೀ ಬೆಳಗ್ಗೆ ಬೇಗ ಎದ್ದು ಸಮುದ್ರದ ಹತ್ರ ಹೋಗು, ನಿನ್ಗೆ ಅವಾಗ ಏನಾದ್ರೂ ಒಂದು ಕೆಲಸ ಸಿಗುತ್ತೆ. ಈಗ ಇಲ್ಲಿ ನಮ್ಗೆ ಏಸುನ್ ಮತ್ತೆ ಹೀರೋ ತಾಯಿನ ತೋರಿಸ್ತಾರೆ. ಇಲ್ಲಿ ಅವ್ರ ಪಡಿಗೆ ಅವರು ಕೆಲಸಗಳನ್ನ ಮಾಡ್ತಿರ್ತಾರೆ. ಬಟ್ ಏಸುನ್ ಅವ್ರ ಮಗ ಮತ್ತೆ ಹೀರೋ ಮಧ್ಯೆ ನಡೀತಿರೋ ಕಾನ್ವರ್ಸೇಷನ್ ಏನಿರುತ್ತೆ ಅದು ಸ್ವಲ್ಪ ಜಗಳ ತರ ಇರುತ್ತೆ. ಅದಕ್ಕೆ ಇಲ್ಲಿ ಏಸುನ್ ಅವ್ರಿಗೆ ಮತ್ತೆ ಹೀರೋ ತಾಯಿಗೆ ಸ್ವಲ್ಪ ಬೇಜಾರಾಗ್ತಿರುತ್ತೆ. ಇಲ್ಲಿ ಅವರು ಪದೇ ಪದೇ ಹೀರೋ ಮತ್ತೆ ಏಸುನ್ ಅವ್ರ ಮಗನ್ನ ನೋಡ್ತಿರ್ತಾರೆ. ಇಲ್ಲಿ ಏಸುನ್ ಅವ್ರ ಮಗ ಅವ್ರ ಅಪ್ಪಂಗೆ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ಅರೆ ಅಪ್ಪ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಕೂಡ ನಿಮ್ ತರಾನೇ ಆಗ್ಬೇಕಾ, ಅದಿನ
ನಿಮ್ಮ ಆಸೆ ಅಂತ ಕೇಳ್ತಿರ್ತಾನೆ. ಅಪ್ಪ ಒಂದ್ ವಿಷಯನ ತಿಳ್ಕೊಳ್ಳಿ, ಜೋರಾಗಿ ಯಾವಾಗ ನಳ್ಳಿ ತಿರುಗಿಸ್ತೀವೋ ಅವಾಗ್ಲೇ ಬೇಗ ಬಕೆಟ್ ಏನಿರುತ್ತೆ ಅದು ತುಂಬ್ಕೊಳ್ಳೋದು. ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಿಂದ ನಮ್ ಜೀವನ ನಡೆಯೋದಿಲ್ಲ. ಅದು ಅಲ್ಲದೆ ಎಷ್ಟು ವರ್ಷ ನೀವು ಇದೇ ತರನೇ ಬದುಕೋದಿಕ್ ಇಷ್ಟಪಡ್ತೀರಾ? ಅದು ಅಲ್ಲದೆ ನಾನು ಏನೇ ಹೇಳಿದ್ರು ನೀವ್ ತಾನೇ ಎಲ್ ಕೇಳ್ತೀರಾ? ಅದೇ ಕಮ್ಮಿಯಂಗ್ ಏನಾದ್ರು ಈ ಜಾಗದಲ್ಲಿ ಇದ್ದವಳು ಏನಾದ್ರು ಹೇಳಿದ್ರೆ ನೀವು ಪಟ್ ಅಂತ ಒಪ್ಕೊಬಿಡ್ತಾ ಇದ್ರಿ. ನೀವು ಒಂದ್ ವಿಷಯನ ನೆನ್ಪಿಟ್ಕೊಳ್ಳಿ, ನಾನು ಆ ತರ ತಂದೆ ಆಗಲ್ಲ. 3 ಜನನ ಕರ್ಕೊಂಡೋಗಿ ಇಬ್ರಿಗೆ ಊಟ ಆರ್ಡರ್ ಮಾಡೋದು. ನಾನು 3 ಜನನ ಕರ್ಕೊಂಡೋಗಿ 5 ಜನಕ್ಕೆ ಊಟನ ಆರ್ಡರ್ ಮಾಡ್ತೀನಿ. ಇಲ್ಲಿ ಯೇಸುನವ್ರ ಮಗನ್ ಮಾತನ್ನ ಕೇಳಿದ್ಮೇಲೆ ಹೀರೋಗೆ ತುಂಬಾ ಎಮೋಷನಲ್ ಆಗಿ ಹರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವರು ಫುಲ್ಲು ಬೇಜಾರಲ್ಲಿ ಕುತ್ಕೊಂಡಿರ್ತಾರೆ. ಇದನ್ನ ಯೇಸುನವರು ನೋಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಮಗನ್ ಮಾತಿಂದ ಹೀರೋಗೆ ತುಂಬಾ ಬೇಜಾರಾಗಿದೆ ಅಂತ. ಯೇಸುನವ್ರ ಮಗ ಕೂಡ ಅಷ್ಟೇ, ಅವ್ರ ಅಪ್ಪಂಗೆ ಈ ತರ ಎಲ್ಲ ಮಾತಾಡೋದ್ಮೇಲೆ ಅವನು ಆ ಮನೆಯಿಂದ ಎದ್ದು ಆಚೆ ಹೊಟ್ಟೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಮಗನ್ನ ತೋರಿಸ್ತಾರೆ. ಇಲ್ಲಿ ಅವನು ಆಚೆ ನಿಂತ್ಕೊಂಡು ಸ್ಮೋಕ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಯೇಸುನವ್ರು ಬಂದ್ಬಿಟ್ಟು ಅವ್ರ ಮಗಂಗೆ ಚೆನ್ನಾಗಿ ಹೊಡಿತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ನಿಮ್ಮ ಅಪ್ಪನ ಹತ್ರ ನೀನು ಯಾಕೆ ಈ ತರ ಮಾತಾಡ್ದೆ? ನಿಧಾನಕ್ಕೆ ಅವ್ರ ಕೋಪ ಕಮ್ಮಿ ಆಗುತ್ತೆ. ಅದು ಅಲ್ದಲ್ಲ ಅವ್ರ ಮನ್ಸಿಗೆ ನೀನು ಎಷ್ಟು ನೋವು ಮಾಡಿದ್ಯಾ? ಅದಕ್ಕೆ ಯೇಸುನವ್ರ ಮಗ ಹೇಳ್ತಿರ್ತಾನೆ, ಕಮ್ಮಿಯಂಗೋರ್ ಅಮ್ಮ ಕಮ್ಮಿಯಂಗೋರ್ ಅಪ್ಪನ ಸಮಾಧಾನ ಮಾಡ್ತಾರ ಬಿಡಿ ಅಂತ. ಈ ಮಾತನ್ನ ಕೇಳಿ ಯೇಸುನವ್ರು ಮತ್ತೆ ಅವ್ರ ಮಗಂಗೆ ಹೊಡ್ಬಿಟ್ಟು ದುರಾಂಕಾರಿ ಅಂತ ಬೈತಿರ್ತಾರೆ. ಯೇಸುನವ್ರ ಮಗ ಏನಿರ್ತಾನೆ ಅವನು ಸ್ಮೋಕ್ ಮಾಡ್ತಿರ್ತಾನೆ. ಆಗ ಯೇಸುನವ್ರು ಕೇಳ್ತಿರ್ತಾರೆ, ನಿನ್ ಮನ್ಸಲ್ಲಿ ಇಷ್ಟೊಂದು ನೆಗೆಟಿವಿಟಿ ಹೆಂಗ್ ತುಂಬ್ಕೊಂತು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ ಹೇಳ್ತಿರ್ತಾನೆ, ನಿಜ ಅನ್ನೋದು ಯಾವಾಗ್ಲೂ ಕಹಿಯಾಗೆ ಇರುತ್ತೆ. ಅಪ್ಪ ಅಮ್ಮ ಅವ್ರ ಮಕ್ಳ ಮೇಲೆ ನಂಬಿಕೆ ಇಟ್ರೆ ಆ ಮಕ್ಳೇನಿರ್ತಾರೆ ಬೆಟ್ಟ ಕೂಡ ಎತ್ತೋ ಶಕ್ತಿ ಇಟ್ಕೊಂಡಿರ್ತಾರೆ. ನೀವು ನಿಮ್ ಮಗ್ಳ ಮೇಲೆ ನಂಬಿಕೆ ಇಟ್ರಿ, ಸೊ ಅವಳು ಅದಕ್ಕೆ ಆ ಕೆಲಸದಲ್ಲಿ ಸಕ್ಸಸ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ಲು. ಕಹಿಗೆ ಕಹಿನೇ ಸಿಗೋದು. ನೀವು ಏನ್ ಗಿಡಕ್ಕೆ ಬೀಜ ಹಾಕಿರ್ತೀರೋ ಅದ್ರ ಫಲನೇ ನಿಮ್ಗೆ ಸಿಗೋದು. ಯೇಸುನವ್ರು ಹೇಳ್ತಿರ್ತಾರೆ, ಏನಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ. ಅದೇ ಟೈಮಿಗೆ ಯಾಂಗ್ಸುಕ್ ಜೇಹಿನ ಎತ್ಕೊಂಡು ಬರ್ತಿರ್ತಾಳೆ. ಇದನ್ನ ಎತ್ಕೋ ಪ್ಲೀಸ್, ನನ್ಗಂತೂ ಎತ್ಕೊಂಡು ಕೈ ನೋವು ಬಂದ್ಬಿಡ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವರು ಯಾಂಗ್ಸುಕ್ ಹತ್ರ ಹೋಗ್ಬಿಟ್ಟು ಕೊಡು ಮಗುನ ನನಗ್ ಕೊಡು, ನೀವಿಬ್ರು ಒಳಗಡೆ ಹೋಗಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಜೇಹಿನ ಎತ್ಕೊಂಡ್ಮೇಲೆ, ಓ ಕಂದ ಏನಾಯ್ತು ಬಂಗಾರ ನಿಂಗೆ ಅಂತ ಮಗುನ ಸಮಾಧಾನ ಮಾಡ್ತಿರ್ತಾರೆ. ಯೇಸುನವರು ಮಗುನ ಎತ್ಕೊಂಡ್ಮೇಲೆ ಯಾಂಗ್ಸುಕ್ ಮತ್ತೆ ಯೇಸುನವ್ರ ಮಗ ಏನಿರ್ತಾರೆ ಅವರು ಮನೆ ಒಳಗಡೆ ಹೊಟ್ಟೋಗ್ಬಿಡ್ತಾರೆ. ಇಲ್ಲಿ ಯೇಸುನವರು ಒಂದೆರಡು ಹೆಜ್ಜೆ ಮಗುನ ಎತ್ಕೊಂಡು ಮುಂದೆ ಬರ್ತಾರೆ. ಆಗ ಕ್ಯಾಪ್ಟನ್ದು ಕಾರ್ ಇರುತ್ತಲ್ಲ ಅದು ಕಾಣಿಸುತ್ತೆ. ಇಲ್ಲಿ ಕ್ಯಾಪ್ಟನ್ ಅವ್ರ ವೈಫ್ ಇರ್ತಾರಲ್ಲ ಅವರು ಮಗುನ ನೋಡೋಕೆ ಅಂತ ಯೇಸುನವ್ರ ಮನೆ ಹತ್ರ ಬಂದಿರ್ತಾರೆ. ಯೇಸುನವರು ಆ ಕಾರ್ ಕಡೆ ಇಣಕ್ ನೋಡಿದಾಗ ಅದ್ರಲ್ಲಿ ಕ್ಯಾಪ್ಟನ್ ಅವ್ರ ವೈಫ್ ಇರ್ತಾರಲ್ಲ ಅವರು ಔಚ್ಕೊಂಡ್ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ಆ ಕಾರ್ನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ಮಗ ಏನಿರ್ತಾನೆ ಆ ಸ್ಟೆಲರ್ ಕಾರ್ನ ಟೆಲರ್ ಕಾರ್ ಮಾಡಿರ್ತಾನೆ. ಅದ್ರಲ್ಲೂ ಕೂಡ ಎಸ್ಲೆಟ್ ಅನ್ನ ಕಿತ್ಕೊಂಡ್ಬಿಟ್ಟಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವರು ಆ ಕಾರ್ ಒಳಗಡೆ ಕೂತಿರ್ತಾರೆ. ಆಗ ಈ ಕ್ಯಾಪ್ಟನ್ ಅವ್ರ ವೈಫು ಅಳ್ತಾ ಹೇಳ್ತಿರ್ತಾರೆ, ನಾನಂತೂ ಇದನ್ನೆಲ್ಲ ಯೋಚನೆ ಕೂಡ ಮಾಡಿರ್ಲಿಲ್ಲ ಅವಳು ಈ ತರ ಮಾಡ್ತಾಳೆ ಅಂತ. ನನ್ಗಂತೂ ನಂಬಕ್ಕೆ ಆಗ್ತಿರ್ಲಿಲ್ಲ. ನನ್ಗೆ ಆ ಟೈಮಲ್ಲಿ ಆಕಾಶನೇ ಮುರಿದು ನನ್ನ ತಲೆ ಮೇಲೆ ಬಿದ್ದೋಗಿದೆ ಅಂತ ಅನಿಸ್ತಿತ್ತು. ಯೇಸುನವರು ಹೇಳ್ತಿರ್ತಾರೆ, ನಾನು ಕೂಡ ತುಂಬಾ ಗಿಲ್ಟ್ ಅಲ್ಲಿ ಇದ್ದೀನಿ. ಅದು ಏನಾಯ್ತು ಅದು ಆಗ್ಬಾರ್ದಾಗಿತ್ತು. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಅವ್ರ ವೈಫು ಅಳ್ತಾ ಹೇಳ್ತಿರ್ತಾರೆ, ಈ ತರ ಮದ್ವೆ ಆಗೋ ಹುಡುಗಿಗೆ ಚಿನ್ನದೇನು ಬೆಳ್ಳಿದು ತಾಮ್ರದ್ದು ಕೂಡ ಉಂಗ್ರ ಸಿಗಲ್ಲ. ನನ್ ಮದ್ವೆ ಕೂಡ ನೀಟಾಗಿ ಆಗ್ಲಿಲ್ಲ, ನನ್ ಮಗಳು ಕೂಡ ಮದ್ವೆ ಡ್ರೆಸ್ ನ ಹಾಕೊಳಕ್ ಆಗ್ಲಿಲ್ಲ. ಇಷ್ಟ ಹೇಳ್ಕೊಂಡು ಕ್ಯಾಪ್ಟನ್ ಅವ್ರ ವೈಫ್ ಏನಿರ್ತಾರೋ ಅವರು ತುಂಬಾನೇ ಅಳ್ತಾ ಇರ್ತಾರೆ. ಆಗ ಯೇಸುನವರು ಹೇಳ್ತಿರ್ತಾರೆ, ನೋಡಿ ಉನ್ಮಿಯಂಗ್ ಈಗ್ಲೂ ಕೂಡ ಯಾವ್ದೇ ತರ ಕೆಲಸ ಮಾಡ್ತಾ ಇಲ್ಲ. ಅವನು ನಿರುದ್ಯೋಗಿ, ಆದ್ರೆ ಅವನು ಮನ್ಸಿಂದ ತುಂಬಾ ಒಳ್ಳೆಯವನು, ಅವನು ಕೆಟ್ಟವನಲ್ಲ. ಅವನು ಯಾವ್ದೇ ಕಾರಣಕ್ಕೂ ನಿಮ್ ಮಗಳಿಗೆ ಒಂಚೂರು ತೊಂದ್ರೆ ಕೊಡಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಅವ್ರ ವೈಫು ಹೇಳ್ತಿರ್ತಾರೆ, ನನ್ಗೆ ಉನ್ಮಿಯಂಗಿಂದ ಏನು ತೊಂದ್ರೆ ಇಲ್ಲ. ಯೇಸುನವರು ಫುಲ್ ಶಾಕ್ ಆಗಿ ನಿಜವಾಗ್ಲೂನಾ ಅಂತ ಕೇಳ್ತಿರ್ತಾರೆ. ಕ್ಯಾಪ್ಟನ್ ಅವ್ರ ವೈಫು ಹೇಳ್ತಿರ್ತಾರೆ, ಗಂಡ್ ಮಕ್ಳೇನಿರ್ತಾರೆ ಯಾವಾಗ್ಲೂ ಅವ್ರ ಅಪ್ಪನ್ ತರಾನೇ ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಲೈಫ್ ನ ನೋಡಿ ನನ್ಗೆ ಯಾವಾಗ್ಲೂ ಜಲಸಿ ಫೀಲ್ ಆಗ್ತಿತ್ತು. ಯೇಸುನವರು ನಗ್ತಾ ನಿಧಾನಕ್ಕೆ ಹೇಳ್ತಿರ್ತಾರೆ, ನೀನ್ ಯಾಕೆ ನನ್ ಮೇಲೆ ಜಲಸಿ ಫೀಲ್ ಆಗ್ತೀಯ? ನೀನಂತೂ ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ಯಾ, ಅಷ್ಟು ದೊಡ್ಡ ಮನೆಯಲ್ಲಿ ಮದ್ವೆ ಆಗಿದ್ಯಾ. ಕ್ಯಾಪ್ಟನ್ ಅವ್ರ ವೈಫು ಹೇಳ್ತಿರ್ತಾರೆ, ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ನಡೆದಾಗ ಅಷ್ಟು ಬಿಸಿಲಲ್ಲೂ ನಾನು 3 ಜನ ಮಕ್ಳನ್ನ ಸಂಭಾಳಿಸ್ತಿದ್ದೆ, ಆದ್ರೆ ನಿನ್ ಗಂಡ ಆ ಬಿಸಿಲಲ್ಲಿ ನಿನ್ಗೆ ಗಾಳಿ ಬೀಸ್ತಿದ್ರು. ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ಇಷ್ಟು ಚಿಕ್ಕ ವಿಷಯನ ನೀನು ಇಲ್ಲಿವರೆಗೂ ನೆನ್ಪಿಟ್ಕೊಂಡಿದ್ಯಾ? ಕ್ಯಾಪ್ಟನ್ ಅವ್ರ ವೈಫು ಹೇಳ್ತಿರ್ತಾರೆ, ಅವಾಗ ನಂಗೆ ಅಳುನೆ ಬಂದ್ಬಿಟ್ಟಿತ್ತು. ಅವಾಗ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ, ಇವಳು ಅಂತದ್ ಏನ್ ಪುಣ್ಯ ಮಾಡಿದ್ಲು, ಇಂಥ ಒಳ್ಳೆ ಗಂಡನ ಪಡ್ಕೊಂಡಿದ್ದಾಳೆ, ಅಂತದ್ ನಾನು ಏನ್ ಪಾಪ ಮಾಡಿದೆ ಇಂಥ ಕೆಟ್ಟ ಗಂಡನ ಪಡೆಯೋದಕ್ಕೆ ಅಂತ ಹೇಳ್ಕೊಂಡು ಅವರು ಅಳ್ತಿರ್ತಾರೆ. ಕ್ಯಾಪ್ಟನ್ ಅವ್ರ ವೈಫು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಸರಿ ಯಾಂಗ್ಸುಕ್ ಹುಷಾರಾಗಿದ್ದಾಳ್ತಾನೆ, ಅದು ಅದ್ರಲ್ಲಿ ಅವಳಿಗೆ ಯಾವ ಕೆಲ್ಸನೂ ಮಾಡಕ್ ಬರಲ್ಲ. ಅವಳಿಗೇನಾದ್ರೂ ಕೆಲ್ಸ ಬರ್ಲಿಲ್ಲ ಅಂದ್ರೆ ನೀನ್ ಅವಳಿಗೆ ಬೈಬಹುದು, ಬೇಕು ಅಂದ್ರೆ ಅವಳ ಹತ್ರ ನೀನು ಸ್ಟ್ರಿಕ್ಟ್ ಆಗು ಬಿಹೇವ್ ಮಾಡು. ಯೇಸುನವರು ಪ್ರೀತಿಯಿಂದ ನಗ್ತಾ ಹೇಳ್ತಿರ್ತಾರೆ, ನಾನು ಅವಳಿಗೆ ಯಾವ್ದೇ ತರ ಬೈಯೋದಿಲ್ಲ, ಯಾವ್ದೇ ತರ ಸ್ಟ್ರಿಕ್ಟ್ ಮಾಡಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ ಅವಳಿಗೆ ಚೆನ್ನಾಗಿರೋ ಒಂದು ರಿಂಗ್ ನ ಕೊಡಿಸ್ತೀನಿ. ಮತ್ತೆ ನಿನ್ ಮೊಮ್ಮಗು ಮತ್ತೆ ಯಾಂಗ್ಸುಕ್ ನ ಯಾವಾಗೆಲ್ಲ ನಿನಗ್ ನೋಡ್ಬೇಕು ಅನ್ಸುತ್ತೆ ಅವಾಗ ಆರಾಮಾಗಿ ಬಾ, ತೊಂದ್ರೆನೇ ಇಲ್ಲ. ಆತರ ಆಗ್ಲಿಲ್ಲ ಅಂದ್ರೆ ನೀನು ನನ್ನನ್ನ ಕರಿ, ನಾನೇ ಬರ್ತೀನಿ. ಈಗ ನಮ್ಮಿಬ್ರು ಮಧ್ಯೆ ಒಂದು ರಿಲೇಷನ್ ಇದೆ, ನಾವು ಈಗ ಬೀಗ್ರಾಗಿದ್ದೀವಿ. ಈ ಮಾತನ್ನ ಕೇಳಿ ಕ್ಯಾಪ್ಟನ್ ಅವ್ರ ವೈಫ್ ಏನಿರ್ತಾರೆ ಅವರು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾರೆ. ಆಮೇಲೆ ಅವರು ಅವ್ರ ಮೊಮ್ಮಗುನ ನೋಡ್ತಾ ಹೇಳ್ತಿರ್ತಾರೆ, ಇವನಂತೂ ಪೂರ್ತಿ ನನ್ ಮಗ್ಳು ತರಾನೇ ಕಾಣಿಸ್ತಾನೆ. ಕ್ಯಾಪ್ಟನ್ ಅವ್ರ ವೈಫ್ ಅವ್ರ ಮೊಮ್ಮಗು ಕೆನೆಯನ್ನ ಸೌರ್ತಾ ಆ ಪಾಪುನೆಲ್ಲ ಸೌರ್ತಾ ಅವರು ತುಂಬಾ ಎಮೋಷನಲ್ ಆಗಿ ಪಾಪುನ ನೋಡ್ತಿರ್ತಾರೆ. ಜೇಹಿ ಕೂಡ ಮಲ್ಕೊಂಡಿರುತ್ತೆ, ಆದ್ರೂ ಕೂಡ ಅದು ಸ್ಮೈಲ್ ಮಾಡ್ತಿರುತ್ತೆ. ಇದನ್ನೆಲ್ಲ ನೋಡಿ ಯೇಸುನವರು ಹೇಳ್ತಿರ್ತಾರೆ, ಮಕ್ಳು ಮುಂದೆ ತಾಯಿ ಏನಿರ್ತಾರೋ ಅವರು ಫುಲ್ ವೀಕ್
ಬ್ರೇಕ್ ಆಗ್ಬಿಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಬರ್ತಿರುತ್ತೆ. ನಮ್ಮಮ್ಮ ಒಂದು ಕವಿತೆ ಬರೆದಿದ್ರು. ಆ ಕವಿತೆ ಹೆಸರು ಬಂದು ನನ್ನ ಹಠಮಾರಿ ಮಗು. ಈಗ ಸೀನು ಶಿಫ್ಟ್ ಆಗಿ ಯೇಸುನ ಅವ್ರ ಮಗನ್ನ ತೋರಿಸ್ತಾರೆ. ಇಲ್ಲಿ ಅವನು ಫುಲ್ಲು ಕುಡಿದು ಟೈಟ್ ಆಗ್ಬಿಟ್ಟಿರ್ತಾನೆ. ಅವನು ಗ್ಲಾಸ್ ನ ಟೇಬಲ್ ಮೇಲೆ ಚೆಚ್ತಾ ಹೇಳ್ತಿರ್ತಾನೆ, ನಾನು ನಿಜ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳಲ್ಲ ಅಂತ. ಅದೇ ಟೈಮಿಗೆ ಯೇಸುನವ್ರು ಓಡ್ ಬರ್ತಿರ್ತಾರೆ. ಅವ್ರ ಮಗಂಗೆ ಹೊಡಿತಾ ಹೇಳ್ತಿರ್ತಾರೆ, ಈಗಾದ್ರೂ ಬುದ್ಧಿ ಕಲಿ ನಾಲಾಯಕ್ ನನ್ ಮಗನೆ, ಈಗ ನೀನು ಅಪ್ಪ ಆಗಿದ್ಯಾ, ಈಗಾದ್ರೂ ಬುದ್ಧಿ ಕಲಿ ಅಂತ ಅವ್ರು ಹೊಡಿತಿರ್ತಾರೆ. ಅದು ಯೇಸುನವ್ರಿಗೆ ಏಟಾಗ್ಬಿಡುತ್ತೆ. ಇಲ್ಲಿ ಯೇಸುನವ್ರ ಮಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಏನ್ ಅವಳು 2 ದಿನ ಕಂಪ್ನಿಗೆ ಹೋಗ್ಲಿಲ್ಲ ಅಂದ್ರೆ ಏನ್ ಕಂಪ್ನಿನೇ ಮುಚ್ಕೊಂಡು ಹೋಗ್ಬಿಡುತ್ತಾ. ಯೇಸುನವ್ರು ಹೇಳ್ತಿರ್ತಾರೆ, ಈಗಾದ್ರೂ ಬುದ್ಧಿ ಕಲಿ, ನನ್ಗಂತೂ ಸಾಕಾಗಿ ಹೋಗಿದೆ ಅಂತ. ಯೇಸುನವ್ರ ಮಗ ಡ್ರಿಂಕ್ ಕುಡಿಯೋದಕ್ಕೆ ಅಂತ ಡ್ರಿಂಕ್ಸ್ ಬಾಟ್ಲ್ ಎತ್ಕೋತಿರ್ತಾರೆ. ಆಗ ಯೇಸುನವ್ರು ಏನಿರ್ತಾರೆ, ಅವ್ರು ಅದನ್ನ ಕಿತ್ಕೊಂಡು ಸಾಕು ಬಿಡು, ಆ ಶೋಯಂಗು ನಿನ್ ಮಗನ್ ಬರ್ಡೇ ದಿನ ನಿನಗೆ ಯಾಕೆ ಎಣ್ಣೆ ಕೊಡ್ಸಿದಾನೆ. ಯೇಸುನವ್ರ ಮಗ ಫುಲ್ಲು ಎಣ್ಣೆ ನಶೆಯಲ್ಲಿ ಹೇಳ್ತಿರ್ತಾನೆ, ನೀವು ಮತ್ತೆ ಅಪ್ಪ ನನ್ನನ್ನ ಕೇರ್ ಮಾಡಲ್ಲ, ನಿಮ್ ಮಗಳು ನನ್ ಮಗುನ ಕೇರ್ ಮಾಡಲ್ಲ. ಯೇಸುನವರು ಅವ್ರ ಮಗನ ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾರೆ, ನೋಡು ನಿಮ್ ಅಕ್ಕಂಗೂ ಕೂಡ ತುಂಬಾನೇ ಕೆಲ್ಸ ಇರುತ್ತೆ, ಈಗ ಅವಳಿಗೆ ಪೀಕ್ ಟೈಮ್ ನಡೀತಿದೆ, ಅವಳಿಗೆ ಸಿಕ್ಕಾಬಟ್ಟೆ ಕೆಲ್ಸ ಇರುತ್ತೆ. ಈ ಮಾತನ್ನ ಕೇಳಿ ಯೇಸುನವ್ರ ಮಗ ಹೇಳ್ತಿರ್ತಾನೆ, ಅವಳು ಏನು ತುಂಬಾ ಗ್ರೇಟ್ ಅನ್ಕೊಂಡಿದ್ದಾಳ, ದೊಡ್ಡ ಕಾರ್ಪೊರೇಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದಕ್ಕೆ ನಿಮ್ಮನ್ನ ಮತ್ತೆ ಅಪ್ಪನ್ನ ಯಾರ್ ನೋಡ್ಕೋತಿರೋದು, ನಿಮ್ಗೆ ಪೂರ್ತಿ ವಯಸ್ಸಾದ್ಮೇಲೆ ನಿಮ್ ಜವಾಬ್ದಾರಿನೆಲ್ಲ ಯಾರ್ ತಗೊಳ್ಳೋದು. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಇಲ್ಲಿ ಅವ್ರ ಮಗ ಮಾತಾಡ್ತಿರೋದ್ನೆಲ್ಲ ಕೇಳಿಸ್ಕೊಂಡವ್ರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವರು ಇಲ್ಲಿ ಪಾತ್ರೆ ತೊಳಿತಿರ್ತಾರೆ. ಆಗ ಯೇಸುನವರು ಹೇಳ್ತಿರ್ತಾರೆ, ನಮ್ ವಯಸ್ಸಾದ್ಮೇಲೆ ನೀನೇ ನಮ್ಮನ್ನ ನೋಡ್ಕೊಳ್ಳೋದ್ ಬೇಕಾಗಿಲ್ಲ, ನಿನ್ನ ನೀನು ನೋಡ್ಕೊ, ನೀನ್ ಸೆಟಲ್ ಆಗು, ಅಷ್ಟೇ ಸಾಕು ನಮ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇವರು ಇದೇ ತರನೇ ಮಾತಾಡ್ತಿರುವಾಗ ಟಿವಿಲಿ ಒಂದು ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಟ್ಯಾಕ್ಸಸ್ ಗಳೆಲ್ಲ ಜಾಸ್ತಿ ಆಗಿರೋ ಕಾರಣದಿಂದ ಕೆಲವು ಕಂಪನಿಗಳಲ್ಲಿ ಏನೇನು ಬ್ರಾಂಚಸ್ ಸಬ್ ಬ್ರಾಂಚಸ್ ಗಳಿದೆ ಅದನ್ನೆಲ್ಲ ಕಟ್ ಆಫ್ ಮಾಡ್ತಾ ಇದ್ದಾರೆ. ಆ ತರದ್ರಲ್ಲಿ ಕೊರಿಯಾದ ಟಾಪ್ 10 ಕಂಪನಿಗಳು ಹೆಂಗೆ ಸೇಫ್ ಆಗಿರಕ್ಕಾಗುತ್ತೆ. ಇಲ್ಲಿ ಹೀರೋ ತಾಯಿ ಏನಿರ್ತಾರೆ, ಅವರು ಫ್ರೂಟ್ ಗಳನ್ನೆಲ್ಲ ಜೋಡಿಸ್ತಾ ಹೇಳ್ತಿರ್ತಾರೆ, ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ಬೇಡ, ನಿನ್ ಮಗನ್ಗೆ ವಯಸ್ಸಾದ್ಮೇಲೆ ಅವನೇ ನಿಮ್ಮನ್ನ ನೋಡ್ಕೋಬೇಕಾಗಿರೋದು ಅಂತ ಹೇಳ್ತಿರ್ತಾರೆ. ಟಿವಿಲಿ ಈ ತರ ಎಲ್ಲ ಅನೌನ್ಸ್ಮೆಂಟ್ ಆಗ್ತಿರೋದಕ್ಕೆ ಹೀರೋ ಪಾತ್ರೆ ತೊಳಿತಿರ್ತಾರಲ್ಲ ಅದನ್ನ ಬಿಟ್ಬಿಟ್ಟು ಅವರು ಬರ್ತಾರೆ. ಇಲ್ಲಿ ಹೀರೋ ಮಗ ಏನಿರ್ತಾನೆ, ಟಿವಿಲಿ ಈ ತರ ಅನೌನ್ಸ್ಮೆಂಟ್ ಆಗ್ತಿರೋದಕ್ಕೆ ಸೌಂಡ್ ನ ಜಾಸ್ತಿ ಮಾಡ್ತಿರ್ತಾನೆ. ಟಿವಿ ಅನೌನ್ಸರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ಇನ್ಫಾರ್ಮೇಶನ್ ನಮ್ ಟೆಲಿಕಾಸ್ಟ್ ಅಲ್ಲೇ ಮೊದಲು ರಿಲೀಸ್ ಮಾಡಿರೋದು. ಸ್ವಲ್ಪ ಟೈಮ್ ಮುಂಚೆ ಕಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಕೊರಿಯನ್ ಫಸ್ಟ್ ಬ್ಯಾಂಕ್ ಪ್ರೆಸ್ ಕಾನ್ಫರೆನ್ಸ್ ನ ಅನೌನ್ಸ್ಮೆಂಟ್ ಮಾಡಿದೆ. ಕಿಯಾದ 28 ಸಬ್ ಬ್ರಾಂಚಸ್ ಗಳಲ್ಲಿ 18 ಸಬ್ ಬ್ರಾಂಚಸ್ ಗಳನ್ನ ಕ್ಲೋಸ್ ಮಾಡುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಬರ್ತಿರುತ್ತೆ. ಈಗ ನಾವು ಬೆಳೆದಿರೋ ಅಂತ ಬೆಳೆನ ಕಟ್ ಮಾಡೋ ಟೈಮು, ನಾವು ಏನ್ ನೆಟ್ಟಿರ್ತೀವೋ ಅದೇ ಬೆಳೆ ನಮ್ಗೆ ಸಿಗೋದು, ಅದು ಚಿನ್ನದ ಕಪ್ಪೆ ಆದ್ರೂ ಆಗಿರ್ಲಿ ಇಲ್ಲ ಪೋಸ್ಟ್ ಡೇಟೆಡ್ ಚಕ್ಕೆ ಆಗಿರ್ಲಿ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಮಿಯಂಗ್ ನ ತೋರಿಸ್ತಾರೆ. ಈ ತರ ಬ್ಯಾಂಕ್ ಕರಪ್ಟ್ ಆಗಿ ಕಂಪ್ನಿಗಳೆಲ್ಲ ಕ್ಲೋಸ್ ಆಗಿರೋ ಕಾರಣದಿಂದ ಕಮ್ಮಿಯಂಗ್ ಕೆಲಸ ಕೂಡ ಹೊರಟೋಗಿರುತ್ತೆ. ಇಲ್ಲಿ ಅವಳು ಬಾಕ್ಸ್ ನ ಇಟ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಿರ್ತಾಳೆ. ಕಮ್ಮಿಯಂಗಿಗೆ ಈ ತರ ಕೆಲಸ ಹೋಗಿರೋದೊಳಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವಳ ಪಕ್ಕದಲ್ಲಿ ಒಬ್ರು ವ್ಯಕ್ತಿ ಕೂತಿರ್ತಾರೆ. ಇಲ್ಲಿ ಅವ್ರ ಕೆಲಸ ಕೂಡ ಹೊರಟೋಗಿರುತ್ತೆ. ಇಲ್ಲಿ ಅವರು ಫುಲ್ ಎಮೋಷನಲ್ ಆಗಿ ಅವ್ರ ಫ್ಯಾಮಿಲಿ ಫೋಟೋನ ನೋಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಮಿಯಂಗ್ ಏನಿರ್ತಾಳೆ, ಅವಳು ಬಸ್ ಅಲ್ಲಿ ಹೋಗ್ತಿರ್ತಾಳೆ. ಕಮ್ಮಿಯಂಗ್ ಬಸ್ ಇಂದ ಆಚೆ ನೋಡಿದಾಗ ತುಂಬಾ ಜನಗಳು ಸ್ಟ್ರೈಕ್ ಮಾಡ್ತಿರ್ತಾರೆ. ಸ್ಟಾಪ್ ಮಾಡಿ, ಈ ತರ ಕೆಲಸ ಕಿತ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಅಂತ ಇಲ್ಲಿ ಅವರು ಸ್ಟ್ರೈಕ್ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ರೇಡಿಯೋದು ವಾಯ್ಸ್ ಬರ್ತಿರುತ್ತೆ. ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಗಳಿಂದ ದೊಡ್ಡ ದೊಡ್ಡ ಕಂಪನಿಗಳದ್ದು ಬ್ಯಾಂಕ್ ಕರಪ್ಟ್ ಆಗ್ತಾ ಇದೆ. ಇದರಿಂದ ಅದರಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಕಮ್ಮಿಯಂಗ್ದು ಕೂಡ ಕೆಲಸ ಹೋಗಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಬೇರೆ ಕಂಪ್ನಿಗಳಿಗೆ ಟ್ರೈ ಮಾಡೋದಕ್ಕೆ ಅವಳು ರೆಸ್ಯೂಮ್ ನ ಇಟ್ಕೊಂಡಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಬರ್ತಿರುತ್ತೆ. ನನ್ನ ಲೈಫ್ ಅಲ್ಲೂ ಕೂಡ ಒಂದು ದೊಡ್ಡ ಚೇಂಜಸ್ ಅನ್ನೋದು ಬರೋದಿತ್ತು. ಇಲ್ಲಿ ಕಮ್ಮಿಯಂಗ್ ಏನಿರ್ತಾಳೆ, ಅವಳು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾಳೆ. ಮತ್ತೆ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ, ದ ಡ್ರ್ಯಾಗನ್ ಗ್ರೂಪ್ ಅನ್ನೋದು ಏನಿತ್ತು ಅದು ಕೊರಿಯಾದ 34th ಲಾರ್ಜೆಸ್ಟ್ ಕಂಪನಿ ಆಗಿತ್ತು. ಅದು ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಟ್ಟಿದೆ. ಮೆಡೋಪಾ ಕಂಪನಿ ಬಂದ್ಬಿಟ್ಟು ಅದು ಕಾಪಿದು 4 ಕಂಪನಿಗಳೇನಿತ್ತು ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಟ್ಟಿದೆ. ದ ಡ್ರ್ಯಾಗನ್ ಹೆವಿ ಇಂಡಸ್ಟ್ರಿ ಕಂಪನಿ ಅಂಡ್ ಮೆಟ್ರೋ ಪ್ರಾಡಕ್ಟ್ ಏನಿದೆ ಅದ್ರ ಸೇಲ್ಸ್ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತಿದೆ ಅಂತ ಹೇಳ್ತಿರ್ತಾರೆ. ಕಮ್ಮಿಯಂಗಿಗೆ ಅವಾಗ ಗೊತ್ತಾಗುತ್ತೆ ಅವಳು ಸ್ಟಾಪ್ ಇನ್ನೇನು ಬಂದ್ಬಿಡಿದೆ ಅಂತ. ಅವಳು ಪಟ್ಟಂತೆ ಎದ್ದು ಕೆಳಗಡೆ ಓಡೋಗ್ತಾಳೆ. ರೇಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಸಾಂಗ್ಡಾಂಗ್ ಬುಲ್ ಡೆವಲಪ್ಮೆಂಟ್ ಅಂಡ್ ಸಾಂಗ್ಡಾಂಗ್ ಬುಲ್ ಕಾರ್ಪೊರೇಷನ್ ಈಗ ಕಂಪ್ಲೀಟ್ ಆಗಿ ಬ್ಯಾಂಕ್ ಕರಪ್ಟ್ ಆಗಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಸೀನು ಶಿಫ್ಟ್ ಆಗಿ ಇನ್ನು ಸ್ವಲ್ಪ ಸಮಯಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಕಮ್ಮಿಯಂಗ್ ಏನಿರ್ತಾಳು ಇನ್ನೂ ಕೆಲಸಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಬಸ್ ಹತ್ತಿರುವಾಗ ಇನ್ನೊಂದು ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ತುಂಬಾ ದಿನದಿಂದ ಲಾಸ್ ಅಲ್ಲಿ ನಡೀತಿದ್ದ ಕಂಪನಿ ಆದ ಟೆಲಿನ್ ಪೇಷನ್ಸ್ ಕಂಪನಿ ಗವರ್ಮೆಂಟ್ ಬ್ಯಾಂಕ್ ಕರಪ್ಟ್ ಪ್ರಿವೆಷನ್ ಅಲ್ಲಿ ಹಾಕಿದ್ದಾರೆ. ಟೇಲ್ ಪ್ರಿವೆಷನ್ ಮತ್ತೆ ಇನ್ನೂ ತುಂಬಾ ಕಂಪನಿಗಳು 970 ಬಿಲಿಯನ್ ವಾನ್ ಗಳ ಸಾಲದಲ್ಲಿ ಮುಳುಗೋಗಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಮಿಯಂಗ್ ಏನಿರ್ತಾಳು ಬಸ್ ಹತ್ತಿ ಬಸ್ ಅಲ್ಲಿ ಕುತ್ಕೋತಾಳೆ. ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಚೋಂಗ್ ಬ್ಯಾಂಕ್ ಮತ್ತೆ ಅದರ್ ಬಾಂಡ್ ಫೈನಾನ್ಸ್ ಏಜೆನ್ಸೀಸ್ 24th ಗೆ ಮೀಟಿಂಗ್ ನ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಸ್ಟಾಕ್ ಮಾರ್ಕೆಟ್ ಏನಿದೆ ಈಗ ಮತ್ತೆ ಬಿದ್ದೋಗಿದೆ. ಇಲ್ಲಿ ಕಮ್ಮಿಯಂಗ್ ಏನಿರ್ತಾಳೆ, ಅವಳು ಒಂದು ಕಂಪ್ನಿಗೆ ಇಂಟರ್ವ್ಯೂ ಅಂತ ಹೋಗ್ತಿರ್ತಾಳೆ. ಇಲ್ಲಿ ಅವಳು ಅದ್ರದ್ದು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತರ ಕಮ್ಮಿಯಂಗ್ ಇಂಟರ್ವ್ಯೂ ಅಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೋತಿರ್ತಾಳೆ. ರೇಡಿಯೋದಲ್ಲಿ ಇದೇ ತರನೇ ಅನೌನ್ಸ್ಮೆಂಟ್ ಆಗ್ತಾನೆ ಇರುತ್ತೆ. ಈ ಕಂಪ್ನಿ ಬ್ಯಾಂಕ್ ಕರಪ್ಟ್ ಆಯ್ತು, ಇದು ಇವಾಗ ಕಾನ್ವರ್ಸೇಷನ್ ಮಾಡ್ತಿದೆ, ಇದು ಕೂಡ ಇದ್ರ ಡೇಟ್ ಅಲ್ಲಿ ಬ್ಯಾಂಕ್ ಕರಪ್ಟ್ ಆಗುತ್ತೆ. ಈ ತರನೇ ಅವರು ಫುಲ್ ಅನೌನ್ಸ್
ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗಿಗೆ ಕೆಲಸ ಹುಡುಕೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಡೇ ಬೈ ಡೇ ಅವಳನ್ನ ತೋರಿಸ್ತಿರ್ತಾರೆ. ಅವಳು ಪ್ರತಿಯೊಂದು ಕಂಪನಿಲಿ ಇಂಟರ್ವ್ಯೂಗೆ ಹೋಗ್ತಾನೆ ಇರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯೋಂಗು ಇನ್ನೊಂದು ಇಂಟರ್ವ್ಯೂಗೆ ಹೋಗಿರ್ತಾಳೆ. ಇದ್ರದ್ದು ಕೂಡ ಅವಳು ಬಸ್ಸಲ್ಲೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಇಷ್ಟು ಕಷ್ಟ ಟೈಮಲ್ಲೂ ಕೂಡ ನೀವು ನನ್ನ ಇಂಟರ್ವ್ಯೂ ತಗೋತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ಈ ಕಂಪನಿಯ ಗ್ರೋತಿಗೋಸ್ಕರ ಅಂತೆಲ್ಲ ಹೇಳ್ಕೊಂಡು ಅವಳು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಈಗ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ನ ಮಾಡ್ತಿರ್ತಾರೆ. ಇಷ್ಟು ವರ್ಷದಿಂದ ಎಜೆ ಗುಪ್ಪು ತುಂಬಾನೇ ಟ್ರೈ ಮಾಡ್ತಿದ್ದು, ಬಟ್ ಅವ್ರ ಕೈಲೂ ಆಗದಿರೋ ಕಾರಣದಕ್ಕೆ ಬ್ಯಾಂಕರಪ್ಟಿಗೆ ಅವರು ಕೂಡ ಪಿಟಿಷನ್ ಹಾಕಿದ್ದಾರೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇನ್ನು ಸ್ವಲ್ಪ ಸಮಯಗಳಾದ್ಮೇಲೆ ತೋರಿಸ್ತಾರೆ ಕಮ್ಯೋಂಗ್ ಏನಿರ್ತಾಳೆ ಅವಳು ಎಲ್ಲಾ ಕಂಪ್ನಿಲೂ ಇಂಟರ್ವ್ಯೂ ಕೊಡೋದನ್ನ ನಿಲ್ಸಿರಲ್ಲ. ಇಲ್ಲಿ ಅವಳು ಇನ್ನು ಟ್ರೈ ಮಾಡ್ತಿರ್ತಾಳೆ. ಈಗ ಬಸ್ ಅಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಹೇಳ್ತಿರ್ತಾನೆ ಎಲ್ಲಾ ಕಂಪ್ನಿಗಳಲ್ಲಿ ಈಗ ಕಷ್ಟ ಟೈಮ್ ಅನ್ನೋದೇನಿದೆ ಅದು ನಡೀತಿದೆ. ಈ ಟೂತ್ ಪೇಸ್ಟ್ ಏನಿದೆ ಅದು ನಾರ್ತ್ ಈಸ್ಟ್ ಏಷ್ಯಾದಲ್ಲಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಮತ್ತೆ ಈ ಟೂತ್ ಪೇಸ್ಟ್ ಏನಿದೆ ಅದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇತ್ತು. ಮತ್ತೆ ಹೈಯರ್ ಸೇಲ್ ಅಲ್ಲಿ ಕೂಡ ಇತ್ತು. ಆದ್ರೆ ಬೇಜಾರನ್ ವಿಷಯ ಏನಂದ್ರೆ ಕಂಪನಿ ಏನಿದೆ ಅದು ಬ್ಯಾಂಕ್ ಕರಪ್ಟ್ ಆಗೋಯ್ತು. ಇಲ್ಲಿ ಕಮ್ಯೋಂಗ್ ಏನಿರ್ತಾಳೆ ಅವಳು ನ್ಯೂಸ್ ಪೇಪರ್ ಅಲ್ಲಿ ಬೇರೆ ಯಾವ ಕಂಪನಿಯಲ್ಲಿ ವೇಕೆನ್ಸಿ ಇದೆ ಅನ್ನೋದನ್ನ ಚೆಕ್ ಮಾಡ್ತಿರ್ತಾಳೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಈ ಟೂತ್ ಪೇಸ್ಟ್ ನ ಯೂಸ್ ಮಾಡೋದ್ರಿಂದ ನಿಮ್ ಹಲ್ಗಳೇನಿರುತ್ತೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ನಿಮ್ ಒಸಡುಗಳು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಯಾವುದೇ ತರ ಹುಳಗಳು ನಿಮ್ ಅಲ್ಲಿಗೆ ತಾಗೋದಿಲ್ಲ, ಬರೋದು ಇಲ್ಲ. ಮತ್ತೆ ನಿಮ್ ಅಲ್ಲೇನಿದೆ ಅದು ಪಳಪಳ ಅಂತ ಒಳಿಯುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯೋಂಗು ಕತ್ತೆತ್ ನೋಡಿದಾಗ ವ್ಯಕ್ತಿ ಯಾರು ಅನ್ನೋದು ಕಮ್ಯೋಂಗಿಗೆ ಗೊತ್ತಾಗುತ್ತೆ. ಯಾವಾಗ ಕಮ್ಯೋಂಗ್ ಕೆಲಸ ಕಳ್ಕೊಂಡಿರ್ತಾಳೆ ಅವಳು ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿರ್ತಾಳಲ್ಲ, ಅವಳ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ಅದೇ ವ್ಯಕ್ತಿ ಇಲ್ಲಿ ಟೂತ್ ಪೇಸ್ಟ್ ನ ಸೇಲ್ ಮಾಡ್ತಿರೋದು ಅಂತ ಕಮ್ಯೋಂಗಿಗೆ ಗೊತ್ತಾಗುತ್ತೆ. ಇಲ್ಲಿ ಆ ವ್ಯಕ್ತಿ ಏನಿರ್ತಾರೋ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಈ ಟೂತ್ ಪೇಸ್ಟ್ ನ ಒಂದು ದೊಡ್ಡ ಅಮೆರಿಕನ್ ಕಂಪನಿ ಅದ್ರ ಅಂಡರ್ ಅಲ್ಲಿ ತಗೊಂಡಿದೆ. ಮತ್ತೆ ಇದು WHO ಟೆಸ್ಟೆಡ್ ಕೂಡ ಆಗಿದೆ. ಯಾಕೆಂದ್ರೆ ಈ ಟೂತ್ ಪೇಸ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದ ಕಂಪನಿ ಏನಿದೆ ಅದು ಬ್ಯಾಂಕರಪ್ಟಿಗೆ ಅದರದ್ದು ಪಿಟಿಷನ್ ನ ಹಾಕಿತ್ತು. ಸೊ ಅದಕ್ಕೆ ಇದನ್ನ ಅಮೆರಿಕನ್ ಕಂಪನಿ ಟೇಕ್ ಓವರ್ ಮಾಡ್ಕೊಂಡಿದೆ ಅಂತ ಹೇಳ್ತಿರ್ತಾರೆ. ಈಗ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ ಇನ್ನು ತುಂಬಾ ಕಂಪನಿಗಳು ಬ್ಯಾಂಕ್ ಕರಪ್ಟ್ ಆಗ್ತಿದೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ನಮ್ಗೆ ತೋರಿಸ್ತಾರೆ. ಈಗ ಮತ್ತೆ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನಮ್ಮ ಗೌರ್ಮೆಂಟ್ ಏನಿದೆ ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಗೆ ರಿಕ್ವೆಸ್ಟ್ ನ ಕಳ್ಸಿದೆ ನಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಅಂದ್ರೆ IMF ನ ಹೆಲ್ಪ್ ತಗೋತಾ ಇದೆ. ಇಲ್ಲಿವರೆಗೂ ಕೊರಿಯಾದ ಎಕನಾಮಿಕ್ ಡೆವಲಪ್ಮೆಂಟ್ ಏನಿತ್ತು ಅದು ತುಂಬಾನೇ ಚೆನ್ನಾಗಿತ್ತು. ಆದ್ರೆ ದುರಾದೃಷ್ಟವಶ ಗೌರ್ಮೆಂಟ್ ಆಪ್ಷನ್ ಇಲ್ಲದೆ ನ್ಯಾಷನಲ್ ಬ್ಯಾಂಕ್ ಕರಪ್ಟ್ ಡಿಕ್ಲೇರ್ ನ ಮಾಡ್ಬೇಕಾಗಿದೆ. ಈಗ ನಮ್ ದೇಶನ ಚಲಾಯಿಸೋದಕ್ಕೆ ಇಂಟರ್ನ್ಯಾಷನಲ್ ಕಡೆಯಿಂದ ಸಪೋರ್ಟ್ ಬೇಕಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಏನಿರ್ತಾಳೆ ಅವಳು ಕೆಲವು ಕಂಪನಿಗಳಲ್ಲಿ ವೇಕೆನ್ಸಿ ಇರುತ್ತೆ ಅಂತ ಅದಕ್ಕೆ ಇಂಟರ್ವ್ಯೂನ ಕೊಟ್ಟಿರ್ತಾಳೆ. ಬಟ್ ಅದು ಯಾವ ಕಂಪನಿಲೂ ಅವಳಿಗೆ ಜಾಬ್ ಸಿಕ್ಕಿರಲ್ಲ. ಅದಕ್ಕೆ ಆ ಪೇಪರ್ ನ ಅರ್ದ್ಬಿಟ್ಟು ಅವಳು ಫ್ಲೈಟ್ ಮಾಡಿ ಆರ್ಸೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಬಸ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಸ್ಟಾಪ್ ಇಸ್ ಸಿಲಿ ಮಾರ್ಕೆಟ್, ಹಳೆಯ ಕಾನ್ಸ್ ಥಿಯೇಟರ್ ಅಂತ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗು ಆಚೆ ನೋಡಿದಾಗ ಅವಳು ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿದ್ಲಲ್ಲ ಅದೇ ಥಿಯೇಟರ್ ಅದಾಗಿರುತ್ತೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ಅದನ್ನ ನೋಡ್ಬಿಟ್ಟು ಮೂವಿ ನೋಡ್ಬೇಕು ಅಂತ ಥಿಯೇಟರ್ ಒಳಗಡೆ ಹೋಗ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯೋಂಗ್ ಕುತ್ಕೊಂಡು ಮೂವಿನ ನೋಡ್ತಿರೋದ್ನ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ಬಸ್ಸು ಬರ್ತಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಜೀವನದಲ್ಲಿ ಯಾವಾಗ ಒಂದು ಬಾಗ್ಲು ಕ್ಲೋಸ್ ಆಗುತ್ತೆ ಅವಾಗ ಇನ್ನೊಂದು ಬಾಗ್ಲು ಖಂಡಿತ ಓಪನ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಥಿಯೇಟರ್ ರೂಮ್ದು ಡೋರ್ ಇರುತ್ತಲ್ಲ ಅದನ್ನ ಯಾರೋ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಿರ್ತಾರೆ. ಆ ವ್ಯಕ್ತಿದು ಟಿಕೆಟ್ ನಂಬರ್ ಬಂದು 17 ಆಗಿರುತ್ತೆ. ಕಮ್ಯೋಂಗ್ ಇಂದ ಒಂದ್ 4 ಚೇರು ಪಕ್ಕದಲ್ಲಿ ಇರುತ್ತೆ ಅಷ್ಟೇ. ಅಲ್ಲಿ ಅವನು ನಡ್ಕೊಂಡು ಹೋಗ್ತಾಗ ಅಲ್ಲಿರೋರೆಲ್ಲರೂ ಬೈತಿರ್ತಾರೆ ಅಯ್ಯೋ ಇಷ್ಟೊಂದು ಕಾಲಿದೆ ಎಲ್ ಬೇಕೋ ಅಲ್ಲಿ ಕುತ್ಕೊಳ್ಳಪ್ಪ ಸುಮ್ನೆ ನಮ್ಗೆ ಮೂವಿ ನೋಡಕ್ ಬಿಡು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅವನು ಸಾರಿ ಕೇಳ್ತಾ ಒಂದ್ ಜಾಗಕ್ಕೆ ಹೋಗೋನು ಕುತ್ಕೋತಾನೆ. ಇಲ್ಲಿ ಕಮ್ಯೋಂಗ್ ಪಕ್ಕದಲ್ಲಿ ಒಬ್ರು ಲೇಡಿ ಕೂತಿರ್ತಾರೆ. ಅವ್ರಿಂದ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನೇನ್ ಮಾಡ್ತಾನೆ ಅಲ್ಲಿ ಕೈ ಇಟ್ಕೊಳ್ಳೋ ಜಾಗದಲ್ಲಿ ಕಾಲಿಟ್ಟಿರ್ತಾನೆ. ಅದಕ್ಕೆ ಆ ಡುಮ್ಮುಗಿರ ಆಂಟಿ ಹೇಳ್ತಿರ್ತಾರೆ ಇದು ಕೈ ಇಟ್ಕೊಳ್ಳೋ ಜಾಗ ಕಾಲ್ ತೆಗಿತೀಯೋ ಇಲ್ವಾ ಅಂತ. ಅವನು ಬೈದಲ್ಲಿ ಕಾಲ್ ತಕೊಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ವ್ಯಕ್ತಿ ಬೇರೆ ಯಾರು ಅಲ್ಲ ಮಿಸ್ಟರ್ ಪಾರ್ಕ್ ಆಗಿರ್ತಾರೆ. ಇಲ್ಲಿ ಮೂವಿ ನಡೀತಿರುವಾಗ ನಗೋ ಸೀನ್ ಬಂದಾಗ ಎಲ್ಲರೂ ಜೋರಾಗಿ ನಗ್ತಿರ್ತಾರೆ. ಆದ್ರೆ ಇವರಿಬ್ರು ಇಷ್ಟು ಪಕ್ಕದಲ್ಲಿ ಕೂತಿದ್ರು ಕೂಡ ಅವರಿಬ್ರು ನೋಡ್ಕೊಂಡೇ ಇರಲ್ಲ ಇವರಿಬ್ರು ಹತ್ರದಲ್ಲೇ ಇದಾರೆ ಅನ್ನೋದನ್ನ. ಸೊ ಫೈನಲಿ ಆ ಮೂವಿ ಏನಿರುತ್ತೆ ಅದು ಎಂಡ್ ಆಗುತ್ತೆ. ಆ ಮೂವಿ ಎಂಡ್ ಆಗಿದ ತಕ್ಷಣ ಅಲ್ಲಿ ಇರೋರೆಲ್ಲರೂ ಎದ್ದಾಚೆ ಹೋಗ್ತಿರ್ತಾರೆ. ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಾಯ್ಸು ಬರ್ತಿರುತ್ತೆ. ಒಂದೊಂದ್ಸತಿ ಇನ್ನೊಬ್ರನ್ನ ಮೀಟ್ ಮಾಡೋದಕ್ಕೂ ಕೂಡ ಲಕ್ ಅನ್ನೋದು ಬೇಕಾಗುತ್ತೆ. ಆದ್ರೆ 3ನೇ ಸತಿ ಭೇಟಿ ಆಗೋದೇನಿರುತ್ತೆ ಅದು ಯೂನಿವರ್ಸ್ ನ ಒಂದು ಸೈನ್ ಆಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಥಿಯೇಟರ್ ಇಂದ ಆಚೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಥಿಯೇಟರ್ ಅಲ್ಲೇ ಕೂತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಎಲ್ಲರಿಗಿಂತ ಲಾಸ್ಟ್ ಅಲ್ಲಿ ಥಿಯೇಟರ್ ಇಂದ ಆಚೆಗೆ ಬರ್ತಾರೆ. ಆಗ ಥಿಯೇಟರ್ ಓನರ್ ಇದ್ರಲ್ಲ ಹೊಯ್ ಅವಳನ್ನ ನೋಡ್ದ ಅವಳಿಗಿನ್ನ ಬಂದಿದ್ಲು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಪಾರ್ಕ್ ನಗ್ತಾ ಏನು ಅಂತ ಕೇಳ್ತಿರ್ತಾರೆ. ಆಗ ಥಿಯೇಟರ್ ಓನರು ಹೇಳ್ತಿರ್ತಾರೆ ಹಾಗಾದ್ರೆ ನೀನು ಅವಳನ್ನ ನೋಡ್ಲಿಲ್ವಾ, ನಿನಗ್ ಯಾರು ಹೇಳಿದ್ದು ಕಸನ ಬಿಸಾಕೋದಕ್ಕೆ, ನೋಡು ನಮ್ಗೆ ದೇವ್ರ ಏನಾದ್ರು ಕೊಡ್ತಿದ್ದಾರೆ ಅಂದ್ರೆ ಅದನ್ನ ದುರಂಕಾರದಲ್ಲಿ ಜಾಡ್ಸೋದಿಬಾರ್ದು. ಥಿಯೇಟರ್ ಓನರ್ ಇಷ್ಟ ಹೇಳಿದ್ಮೇಲೆ ಸುಮ್ನಾಗ್ಬಿಡ್ತಾರೆ. ಮಿಸ್ಟರ್ ಪಾರ್ಕಿಗೆ ಅರ್ಥ ಆಗುತ್ತೆ. ಅವರು ಥಿಯೇಟರ್ ಇಂದ ಆಚೆಗೆ ಪಟ್ ಅಂತ ಓಡೋಗ್ತಾರೆ. ಬ್ಯಾಕ್
ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಮೂರನೇ ಸತಿ ನಾವು ಮೀಟ್ ಆಗಕ್ಕೆ ಆಗ್ಲಿಲ್ಲ ಅಂದ್ರೆ ಯೂನಿವರ್ಸ್ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಮೇ ಬಿ ಅವ್ರ ಲೈಫ್ ಅಲ್ಲಿ ಮತ್ತೆ ಮೀಟಿಂಗ್ ಅನ್ನೋದು ಏನಿದೆ ಅದು ಆಗ್ದಲೇನು ಇರ್ಬೋದು ಅಂತ ಹೇಳ್ತಿರ್ತಾಳೆ. ಮಿಸ್ಟರ್ ಪಾರ್ಕ್ ಥಿಯೇಟರ್ ಇಂದ ಆಚೆ ಬಂದ್ಮೇಲೆ ಜೋರಾಗಿ ಕಮ್ಯಾಂಗ್ ಕಮ್ಯಾಂಗ್ ಅಂತ ಕೂಗ್ತಿರ್ತಾರೆ. ಅವ್ರು ಆ ಕಡೆ ಈ ಕಡೆ ಎಲ್ಲ ನೋಡುವಾಗ ಕಮ್ಯಾಂಗ್ ಏನಿರ್ತಾಳೆ ಅವಳು ಬಸ್ ಹತ್ತಿರ್ತಾಳೆ. ಅದನ್ನ ಮಿಸ್ಟರ್ ಪಾರ್ಕ್ ನೋಡ್ಬಿಡ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಮ್ಯಾಂಗ್ ನ ನೋಡಿದ ತಕ್ಷಣ ಅವರು ಕೂಡ ಬಸ್ ಹತ್ರಕ್ಕೆ ಓಡೋಗ್ತಿರ್ತಾರೆ. ತುಂಬಾ ಗಾಡಿಗಳು ಬರ್ತಿರುತ್ತೆ. ಅವ್ರು ಅದನ್ನೆಲ್ಲ ಸ್ಟಾಪ್ ಮಾಡ್ಕೊಂಡು ಬಸ್ ಹತ್ರ ಹೋಗ್ತಾರೆ. ಆದ್ರೆ ಅವರು ಬಸ್ ಹತ್ರ ಹೋಗಿದ ತಕ್ಷಣ ಬಸ್ ಮುಂದೆ ಮೂವ್ ಆಗ್ಬಿಡುತ್ತೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳು ಬಸ್ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ಬಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಹೋದ್ ಸತಿ ಕೂಡ ಬಸ್ ಮೂವ್ ಆಗ್ಬಿಡ್ತು, ಈ ಸತಿ ಕೂಡ ಬಸ್ ಮೂವ್ ಆಗೋಯ್ತು ಅಂತ ಹೇಳ್ತಿರ್ತಾಳೆ. ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಬಸ್ಸಿಗೆ ಹೊಡಿತಾ ಬಸ್ನ ನಿಲ್ಸಿ ಕಮ್ಯಾಂಗ್ ಕಮ್ಯಾಂಗ್ ಅಂತ ಕರೀತಿರ್ತಾರೆ. ಆದ್ರೂ ಕೂಡ ಬಸ್ಸು ಮುಂದೆ ಹೊರಟೋಗ್ಬಿಡುತ್ತೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಬಸ್ಸು ಹೋಗ್ತಿರುತ್ತಲ್ಲ ಅದೇ ಡೈರೆಕ್ಷನ್ ಅಲ್ಲಿ ಅವರು ಓಡ್ಕೊಂಡು ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಫುಟ್ಪಾತ್ ಇರುತ್ತಲ್ಲ ಅದ್ರ ಮೇಲೆ ಓಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ತುಂಬಾ ಜನ ಆಪೋಸಿಟ್ ಡೈರೆಕ್ಷನ್ ಇಂದ ಬರ್ತಿರ್ತಾರೆ. ಸೊ ಅದಕ್ಕೆ ಮಿಸ್ಟರ್ ಪಾರ್ಕ್ಗೆ ಫಾಸ್ಟ್ ಆಗಿ ಓಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಆದ್ರೂ ಕೂಡ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ತುಂಬಾ ಪ್ರಯತ್ನ ಪಡ್ತಾರೆ ಆ ಬಸ್ ನ ಮ್ಯಾಚ್ ಮಾಡ್ಕೊಂಡು ಓಡೋದಕ್ಕೆ. ತುಂಬಾ ಜನ ಆಪೋಸಿಟ್ ಡೈರೆಕ್ಷನ್ ಇಂದ ಬರ್ತಿರೋದ್ರಿಂದ ಅವ್ರಿಗೆ ಡಿಕ್ಕಿ ಹೊಡಿತಿರುತ್ತೆ. ಅದಕ್ಕೆ ಮಿಸ್ಟರ್ ಪಾರ್ಕ್ ಎಲ್ಲರ ಹತ್ರನು ಸಾರಿ ಕೇಳ್ಕೊಂಡು ಓಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಬಸ್ ಏನಿರುತ್ತೆ ಅದು ಒಂದು ಸ್ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಆ ಸ್ಟಾಪ್ ಅಲ್ಲಿ ಕಮ್ಯಾಂಗಿಗೆ ಸೀಟ್ ಸಿಗುತ್ತೆ. ಆಚೆಯಿಂದ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಕಮ್ಯಾಂಗ್ ನಿಂತ್ಕೊ ಅಂತ ಕರಿತಿರ್ತಾರೆ. ಅವರು ಬಸ್ಗಿಂತ ಸ್ವಲ್ಪ ದೂರದಲ್ಲಿ ಇರ್ತಾರೆ. ಬಸ್ ನ ಅವರು ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ಬಸ್ ಏನಿರುತ್ತೆ ಅದು ಮತ್ತೆ ಹೊರಟೋಗ್ಬಿಡುತ್ತೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಮತ್ತೆ ಬಸ್ ಹಿಂದೆನೆ ಓಡ್ತಿರ್ತಾರೆ. ಅವ್ರಿಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವರು ಮತ್ತೆ ಸುಸ್ತಾಗಿ ಹಾಗೆ ನಿಂತ್ಕೊಬಿಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಮೇ ಬಿ ಅವಾಗ ಅವ್ನಿಗೆ ರಿಯಲೈಸ್ ಆಯ್ತು ಅನ್ಸುತ್ತೆ ಎಲ್ಲರಿಗೂ 3 ಚಾನ್ಸ್ ಅಷ್ಟೇ ಸಿಗೋದು. ಅವನೇನಾದ್ರೂ ಈ ಚಾನ್ಸ್ ಕೂಡ ಕಳ್ಕೊಂಡ್ರೆ ಮತ್ತೆ ಅವನ್ಗೆ ಚಾನ್ಸ್ ಸಿಗಲ್ಲ ಅಂತ ಅವನ್ಗೆ ಗೊತ್ತಾಯ್ತು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಪಾರ್ಕ್ ಅವ್ರು ಏನಿರ್ತಾರೆ ಅವರು ಬಸ್ ಹಿಂದೆ ಓಡ್ಕೊಂಡು ಹೋಗ್ತಿರ್ತಾರೆ. ಅವರು ಒಂದು ಶಾರ್ಟ್ ಕಟ್ ನ ತಗೋತಾರೆ ಬಸ್ ನ ಕ್ಯಾಚ್ ಮಾಡೋದಕ್ಕಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಬಸ್ ಇನ್ನೊಂದು ಸ್ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಆಗ ಬಸ್ ಇನ್ನೇನ್ ಮೂವ್ ಆಗ್ತಿರುತ್ತೆ. ಆಗ ಮಿಸ್ಟರ್ ಪಾರ್ಕ್ ಬಸ್ ಸ್ಟಾಪ್ ಹತ್ರ ಬರ್ತಾರೆ. ಅವರು ಹಿಂದೆಯಿಂದ ಜೋರಾಗಿ ಬಸ್ಸಿಗೆ ಹೊಡಿತಿರ್ತಾರೆ ಬಸ್ ನ ನಿಲ್ಸಿ ಅಂತ. ಫೈನಲಿ ಆ ಬಸ್ ನಿಂತ್ಕೊಳ್ಳುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ಬಸ್ ಬರ್ತಿರುತ್ತೆ. ಯಾವಾಗ ಒಂದು ಡೋರ್ ಕ್ಲೋಸ್ ಆಗುತ್ತೆ ಪಕ್ಕ ಇನ್ನೊಂದು ಡೋರ್ ಓಪನ್ ಆಗೇ ಆಗುತ್ತೆ ಅಂತ. ಇಲ್ಲಿ ಬಸ್ ಡೋರ್ ಓಪನ್ ಆಗುತ್ತೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿದ್ದಾರೆ ಅವರು ಫುಲ್ ಓಡ್ಕೊಂಡು ಈ ಬಸ್ ನ ಕ್ಯಾಚ್ ಮಾಡಿದ್ದಾರೆ ಅನ್ನೋದು ಅವ್ರ ಫೇಸ್ ಅಲ್ಲಿ ಮತ್ತೆ ಅವ್ರು ಫುಲ್ ಸುಸ್ತಾಗಿದಾರಲ್ಲ ಅದನ್ನ ನೋಡಿದ್ರೇನೆ ಗೊತ್ತಾಗ್ತಿರುತ್ತೆ. ಇಲ್ಲಿ ಅದಕ್ಕೆ ಡ್ರೈವರ್ ಹೇಳ್ತಿರ್ತಾರೆ ಅಲ್ಲ ಇನ್ನೊಂದ್ 2 ನಿಮಿಷ ವೇಟ್ ಮಾಡಿದ್ರೆ ನೆಕ್ಸ್ಟ್ ಬಸ್ ಬರ್ತಿತ್ತಲ್ಲ ಅದನ್ನೇ ಹಿಡ್ಕೊಂಡು ಬರ್ಬೋದಿತ್ತಲ್ಲ ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಜೋರಾಗಿ ಉಸಿರಾಡ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಬಸ್ ಒಳಗಡೆ ಹತ್ತಾರೆ. ಪಾರ್ಕ್ ಅವ್ರು ಏನಿರ್ತಾರೆ ಅವರು ಬಸ್ ಹತ್ತದ ಮೇಲೆ ಕಮ್ಯಾಂಗ್ ಎಲ್ಲಿದ್ದಾಳೆ ಅಂತ ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಾರೆ. ಆಮೇಲೆ ಅವ್ರಿಗೆ ಒಂದ್ ಪಾಯಿಂಟ್ ಅಲ್ಲಿ ಕಮ್ಯಾಂಗ್ ಎಲ್ಲಿ ಕೂತಿದ್ದಾಳೆ ಅನ್ನೋದು ಕಾಣಿಸುತ್ತೆ. ಅದನ್ನ ನೋಡಿ ಅವರು ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಒಂದು ವಿಂಡೋ ಹತ್ರ ಕುತ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾಳೆ ವಿಂಡೋನ ಒರಿಕೊಂಡು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. 1997 ಅಲ್ಲಿ ದೇಶಕ್ಕೆ ಬಡತನ ಅನ್ನೋದು ಬಂದಿರ್ಲಿಲ್ಲ ಅಂದಿದ್ರೆ ನನ್ ಕೆಲ್ಸ ಹೋಗ್ಲಿಲ್ಲ ಅಂದಿದ್ರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅದು ಬಸ್ ತುಂಬಾ ರಶ್ ಇರುತ್ತಲ್ಲ ಅದಕ್ಕೆ ಅವರು ಫಸ್ಟ್ ಪಾಯಿಂಟ್ ಅಲ್ಲಿ ನಿಂತಿರ್ತಾರೆ. ಕಮ್ಮಿ ಆಗ್ತಾ ಇದ್ದಂಗೆ ಕಮ್ಯಾಂಗ್ ಕಡೆಗೆ ಹೋಗ್ತಿರ್ತಾರೆ. ಕಮ್ಯಾಂಗ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಥಿಯೇಟರ್ ಕ್ಲೋಸ್ ಆಗ್ಲಿಲ್ಲ ಅಂದಿದ್ರೆ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದ್ ಆಗ್ಲಿಲ್ಲ ಅಂದಿದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಕಮ್ಯಾಂಗ್ ಮುಂದೆ ನಿಂತ್ಕೊಂಡು ಕಮ್ಯಾಂಗ್ ನ ನೋಡ್ಕೊಂಡು ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಬಸ್ ನ ಆಚೆಗಡೆ ಫುಲ್ ಸ್ನೋ ಬೀಳ್ತಿರುತ್ತೆ. ಬಸ್ ಫುಲ್ ಫಾಸ್ಟ್ ಆಗಿ ಹೋಗ್ತಿರುತ್ತೆ. ಈಗ ಡ್ರೈವರ್ ಏನಿರ್ತಾರೆ ಅವರು ಹೇಳ್ತಿರ್ತಾರೆ ಎಲ್ಲಾರು ಇಳ್ಕೊಳ್ಳಿ ಇದೇ ಲಾಸ್ಟ್ ಸ್ಟಾಪ್ ಅಂತ. ಈಗ ಕಮ್ಯಾಂಗಿಗೆ ಎಚ್ಚರ ಆಗುತ್ತೆ. ಅವಳಿಗೆ ತಲೆಗೆ ಏಟ್ ಆಗ್ಬಾರ್ದು ಅಂತ ಮಿಸ್ಟರ್ ಪಾರ್ಕ್ ಶಾಲ್ ಹಾಕಿರ್ತಾರಲ್ಲ ಅದನ್ನ ಅವಳಿಗೆ ದಿಮ್ ತರ ಕೊಟ್ಟಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಈ ಮೂಮೆಂಟ್ ನನ್ನ ಲೈಫ್ ಅಲ್ಲಿ ಮತ್ತೆ ಯಾವತ್ತೂ ಬರ್ತಿರ್ಲಿಲ್ಲ ಅಂತ. ಕಮ್ಯಾಂಗ್ ಕಣ್ಬಿಟ್ಟು ನೋಡಿದಾಗ ಎದುರುಗಡೆ ಮಿಸ್ಟರ್ ಪಾರ್ಕ್ ಕುತ್ಕೊಂಡು ಕಮ್ಯಾಂಗ್ ನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಕಮ್ಯಾಂಗ್ ಕಣ್ಬಿಟ್ಟಾಗ ಪಾರ್ಕ್ ಅವ್ರ ಎದುರುಗಡೆ ಕೂತಿರೋದನ್ನ ನೋಡಿ ಅವಳಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಅವಳು ಒಂದ್ ಸೆಕೆಂಡ್ ನಾನು ಎಲ್ಲಿದ್ದೀನಿ ಅಂತ ಸುತ್ತಮುತ್ತ ಎಲ್ಲ ನೋಡ್ತಿರ್ತಾಳೆ. ಕಮ್ಯಾಂಗ್ ಶಾಕ್ ಅಲ್ಲಿ ನಾನು ಕನ್ಸ್ ಕಾಣ್ತಿದ್ದೀನಿ ಇದು ಕನ್ಸಲ್ವಾ ಅಂತ ಪಾರ್ಕ್ ನ ಕೇಳ್ತಿರ್ತಾಳೆ. ಈ ಮನ್ನ ಕೇಳಿ ಪಾರ್ಕ್ ಅವರು ಇನ್ನೂ ನಗ್ತಿರ್ತಾರೆ. ಕಮ್ಯಾಂಗ್ ಸ್ಟ್ರೈಟ್ ಆಗಿ ಕುತ್ಕೊಂಡಾಗ ಅದು ಪಿಲ್ಲೋ ತರ ಏನ್ ಇಟ್ಕೊಂಡಿರ್ತಾರಲ್ಲ ಅದು ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ಕಮ್ಯಾಂಗು ಹಿಡ್ಕೋತಾಳೆ. ಇಲ್ಲಿ ಅವರು ನಗ್ತಾ ಹೌದು ನೀನು ಕನ್ಸ್ ಕಾಣ್ತಾ ಇದೀಯ ನಿನಗ್ ಗೊತ್ತಾ ನಾನು ಥಿಯೇಟರ್ ಇಂದ ನೀನ್ ಹಿಂದೆನೆ ಓಡ್ಕೊಂಡ್ ಬರ್ತಿದ್ದೀನಿ. ನಾನು ಈ ಬಸ್ ನ ಓಡ್ಕೊಂಡ್ ಬಂದು ಹಿಡ್ದಿರೋದು ನನ್ಗೆ ಗೊತ್ತಿತ್ತು ಈ ಬಸ್ ನ ನಾನು ಹಿಡಿಲೇಬೇಕು ಕ್ಯಾಚ್ ಮಾಡ್ಲೇಬೇಕು ಅಂತ. ಅದು ಸರಿ ನೀನು ಥಿಯೇಟರ್ಗೆ ಒಬ್ಳೆ ಬಂದಿದ್ದ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಒಂದ್ ಸೆಕೆಂಡ್ ಸೈಲೆಂಟ್ ಅದು ಆಮೇಲೆ ಕೇಳ್ತಿರ್ತಾಳೆ ನೀನು ಕೂಡ ಒಬ್ನೇ ಅಂತ. ಆಗ ಮಿಸ್ಟರ್ ಪಾರ್ಕ್ ಏನಿರ್ತಾರ ಪಟ್ ಅಂತ ಒಬ್ನೇ ಬಂದಿದ್ದ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ವಾ ಫೈನಲಿ ನಾನು ನಿನ್ನ ಹುಡುಕ್ಬಿಟ್ಟೆ ನಿನಗ್ ಗೊತ್ತಾ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿನ್ನ ಹುಡ್ಕಕ್ಕೆ ಅಂತ ಕೇಳ್ತಿರ್ತಾರೆ. ಇಷ್ಟ ಹೇಳಿದ್ಮೇಲೆ ಕಮ್ಯಾಂಗ್ ಮತ್ತೆ ಮಿಸ್ಟರ್ ಪಾರ್ಕ್ ಏನಿರ್ತಾರೋ ಅವ್ರಿಬ್ರು ಒಟ್ಟಿಗೆ ನಗ್ತಾನೆ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಮತ್ತೆ ಕಮ್ಯಾಂಗ್ ಏನಿರ್ತಾರೋ ಅವ್ರಿಬ್ರು ರೆಸ್ಟೋರೆಂಟ್ ಅಲ್ಲಿ ಬಂದಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಮ್ಯಾಂಗ್ ನ ನೋಡ್ಕೊಂಡು ನಗ್ತಿರ್ತಾರೆ. ಕಮ್ಯಾಂಗು ಕುಲ್ಲು ಸರಿ ಮಾಡ್ಕೊಂಡು ಪಾರ್ಕ್ ನಗ್ತಿರೋದಕ್ಕೆ ಅವಳು ಕೂಡ ನಗ್ತಿರ್ತಾಳೆ. ಕಮ್ಯಾಂಗು ನಗ್ತಾ ನೀನ್ ಯಾಕೆ ಇಷ್ಟೊಂದು ನಗ್ತಾ ಇದ್ಯಾ ಅದು ಅಲ್ದಲೆ ನೀನು ನಿಜವಾಗ್ಲೂ
ನಿಜವಾಗ್ಲೂ ಮುಂಚೆಗಿಂತ ತುಂಬಾ ಚೇಂಜಸ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿರ್ತಾಳೆ. ಮೇ ಬಿ ಇವಾಗ ನೀನು ಪಿಕಾಸು ಅಲ್ಲ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಅವಳು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಇಲ್ಲ ಇಲ್ಲ ನಾನು ಈಗಲೂ ಕೂಡ ಪಿಕಾಸುನೇ, ನಾನು ಪಿಕಾಸು ಅಕಾಡೆಮಿಯಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಮ್ಮಿಯಂಗು ವಾವ್ ಸೂಪರ್ ಅಂತ ಹೇಳ್ತಾ ಅವಳು ನಗ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಅಕಾಡೆಮಿಯವರು ನನ್ನಿಂದ ತುಂಬ ಖುಷಿಯಾಗಿದ್ದಾರೆ, ಅವ್ರಿಗೆ ನಾನು ಚೆನ್ನಾಗಿ ಹೇಳ್ಕೊಡ್ತಿದ್ದೀನಿ ಅಂತ, ಅದಕ್ಕೆ ಅವರು ನನ್ನ ಪೇಮೆಂಟ್ನು ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಕಮ್ಮಿಯಂಗು ಅದಕ್ಕೆ ನಿಜವಾಗ್ಲೂ ಈ ವಿಷಯ ಕೇಳಿ ಖುಷಿ ಆಯ್ತು ಅಂತ ಸ್ಮೈಲ್ ಮಾಡ್ತಿರ್ತಾಳೆ. ಪಾರ್ಕ್ ಅವರು ನಗ್ತಾ ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ ಅಂತ ಅವರು ತುಂಬಾ ನಗ್ತಿರ್ತಾರೆ. ಕಮ್ಮಿಯಂಗು ನಗ್ತಾ ಹೇಳ್ತಿರ್ತಾಳೆ, ಒಳ್ಳೇದಾಯ್ತಲ್ವಾ ನಾವಿಬ್ರು ಇವತ್ತು ಥಿಯೇಟರ್ಗೆ ಬಂದಿದ್ದು ಅಂತ. ಅದಕ್ಕೆ ಪಾರ್ಕ್ ಅವರು ಪಟ್ ಅಂತ ಹೇಳ್ತಾರೆ, ಇಲ್ಲ ನಾನು ಡೈಲಿ ಥಿಯೇಟರ್ಗೆ ಹೋಗ್ತಾ ಇದ್ದೆ ಎವ್ರಿ ಡೇ, ಅದು ಬರೀ ನಿನ್ನ ಹುಡ್ಕೋದಕ್ಕಂತಾನೆ. ಅಷ್ಟೇ ಅಲ್ಲದೆ ನಾನು ನಿಜವಾಗ್ಲೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಇಲ್ಲ ಅದಕ್ಕೆ ಕಮ್ಮಿಯಂಗಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವಳು ಅದಕ್ಕೆ ಸುಮ್ನೆ ನಗ್ತಿರ್ತಾಳೆ. ಆಮೇಲೆ ಸುತ್ತಮುತ್ತ ಎಲ್ಲ ಕಡೆನೂ ನೋಡ್ತಿರ್ತಾಳೆ ಅಷ್ಟೇ. ಕಮ್ಮಿಯಂಗು ಆ ಕಡೆ ಈ ಕಡೆ ನೋಡ್ತಾ, ಹಾಗಾದ್ರೆ ನಾನು ಇವಾಗ ಆರ್ಡರ್ ಮಾಡ್ಲಾ ಅಂತ ಕೇಳ್ತಿರ್ತಾಳೆ. ಪಾರ್ಕ್ ಅವರು ಇಷ್ಟು ಬೇಕಾನಾ ಅಂತ ಕೇಳ್ತಿರ್ತಾರೆ. ಆಗ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಯಾಕೆ ಆರ್ಡರ್ ಮಾಡಬಾರ್ದಾ ಅಂತ. ಮಿಸ್ಟರ್ ಪಾರ್ಕು ಏನು ಮಾತಾಡಲ್ಲ, ಅವರು ಸುಮ್ಮನೆ ಕುತ್ಕೊಬಿಡ್ತಾರೆ. ಆಗ ಕಮ್ಮಿಯಂಗು ಮತ್ತೆ ಕೇಳ್ತಾಳೆ, ಆರ್ಡರ್ ಮಾಡಬಾರ್ದಾ ಅಂತ. ಆಗ ಪಾರ್ಕ್ ಅವರು ಪಟ್ಟಂತ ಹಾ ಆರ್ಡರ್ ಮಾಡ್ಬೇಕು, ಮೊದಲು ಬಿಯರ್ ಕುಡಿಯಣ್ವಾ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಕಮ್ಮಿಯಂಗು ಫುಲ್ ಶಾಕಲ್ಲಿ ಬಿಯರ್ ಹಾ ಓಕೆ ಅಂತ ಅವಳು ನಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇವರಿಬ್ರು ಚೆನ್ನಾಗಿ ಕುಡ್ದಿರೋದ್ನ. ಈಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಫುಲ್ಲು ಕುಡ್ದು ಟೈಟ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಕಮ್ಮಿಯಂಗು ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾಳೆ, ಡ್ರಿಂಕ್ಸ್ ಕುಡ್ದವಳು ಫುಲ್ಲು ಟೈಟ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಪಾರ್ಕ್ ನ ನೋಡ್ಕೊಂಡು, ನೀನ್ ಯಾಕೆ ನನ್ನ ಈ ತರ ಗುರಾಯಿಸ್ಕೊಂಡು ನೋಡ್ತಿದ್ಯಾ ಅಂತ, ನಿಜವಾಗ್ಲೂ ಏನೋ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ರು ಆಲ್ರೆಡಿ ಒಂದ್ 3-4 ಬಾಟ್ಲು ಕುಡ್ದ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಪಾರ್ಕ್ ಅವ್ರು ಹೇಳ್ತಿರ್ತಾರೆ, ನಿಜ ಹೇಳ್ಬೇಕು ಅಂದ್ರೆ ನನಗೂ ಕೂಡ ಏನೋ ಒಂಥರ ಆಗ್ತಾ ಇದೆ ಅಂತ ಅವರು ನಗ್ತಿರ್ತಾರೆ. ಆಗ ಕಮ್ಮಿಯಂಗ್ ಕುಡಿತಿದ್ದ ಗ್ಲಾಸ್ ಏನಿರುತ್ತೆ ಅದು ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಅವಳು ರಿಯಲಿ ಸಾರಿ ಐ ಆಮ್ ಸಾರಿ ಅಂದ್ಬಿಟ್ಟು ಆ ಗ್ಲಾಸ್ ನ ತೆಗಿಯಕ್ ಹೋಗ್ತಿರ್ತಾಳೆ. ಆಗ ಪಾರ್ಕ್ ಅವ್ರು ಬಂದ್ಬಿಟ್ಟು ಕಮ್ಮಿಯಂಗ್ ಹತ್ರ ಬೇಡ ಬೇಡ ತೆಗಿಬೇಡ ಅಂತ ಹೇಳ್ತಿರ್ತಾರೆ. ಪಾರ್ಕ್ ಅವರು ಕಮ್ಮಿಯಂಗ್ ಹತ್ರ ಬಂದ್ಬಿಟ್ಟು ನಿನ್ ಕಾಲ್ಗಳನ್ನ ಮೇಲ್ ಮಾಡ್ಕೊ, ಇಲ್ಲಾಂದ್ರೆ ನಿನ್ಗೆ ಗಾಯ ಆಗ್ಬಿಡುತ್ತೆ, ನಾನ್ ತೆಗಿತೀನಿ, ನಾನ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ನೀನು ನಿಜವಾಗ್ಲೂ ನಮ್ಮ ಅಪ್ಪನ್ ತರ, ಮತ್ತೆ ನೀನ್ ನಗೋದು ಕೂಡ ನಮ್ಮ ಅಪ್ಪನ್ ತರಾನೇ ಅಂತ ಹೇಳ್ಕೊಂಡು ಅವಳು ನಗ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಮ್ಮಿಯಂಗ್ ಪಕ್ಕದಲ್ಲಿ ಕುತ್ಕೊಂಡು ಏನಾದ್ರು ಗಾಯ ಆಯ್ತಾ ಕೈ ತೋರ್ಸು ಅಂತ ಕೇಳ್ತಿರ್ತಾರೆ. ಇಲ್ಲಿ ಪಾರ್ಕ್ ಕಮ್ಮಿಯಂಗ್ ಕೈ ಹಿಡ್ಕೊಂಡು, ಎಲ್ಲಿ ಗಾಯ ಆಗಿದ್ಯಾ ನಾನು ನೋಡ್ತೀನಿ ತೋರ್ಸು, ಎಲ್ಲೂ ಗಾಯ ಆಗಿಲ್ವಾ, ಇಸಕ್ ನೋಡ್ತೀನಿ ಇರೋ ಬ್ಲಡ್ ಬರ್ತಿದ್ಯಾ ಏನು ಅಂತ ಅವರು ಚೆಕ್ ಮಾಡ್ತಿರ್ತಾರೆ. ಈ ತರ ಮಿಸ್ಟರ್ ಪಾರ್ಕ್ ಕಮ್ಮಿಯಂಗ್ ಕೈ ಇಟ್ಕೊಂಡು ಚೆಕ್ ಮಾಡ್ತಿರೋದು ಕಮ್ಮಿಯಂಗಿಗೆ ಒಂಥರ ಅನಿಸ್ತಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಆದ್ರೆ ರಕ್ತ ಎಲ್ಲೂ ಬರ್ತಾ ಇಲ್ಲ ಅಂತ. ಇಲ್ಲಿ ಮಿಸ್ಟರ್ ಪಾರ್ಕ್ ಒಂದ್ ನಗ್ತಾ ನಿಧಾನಕ್ಕೆ ಹೇಳ್ತಿರ್ತಾರೆ, ಅವ್ರಿಗಂತೂ ಫುಲ್ ನಶೆ ಹತ್ಬಿಟ್ಟಿರುತ್ತೆ, ನಿನ್ಗೆ ಆಯಿಲ್ಮೆಂಟ್ ಹಚ್ಬೇಕು ಅಂತ. ಈ ಮಾತನ್ನ ಕೇಳಿ ಕಮ್ಮಿಯಂಗು ಫುಲ್ ಶಾಕ್ ಅಲ್ಲಿ ಪಾರ್ಕ್ ನ ನೋಡ್ತಿರ್ತಾರೆ. ಇಲ್ಲಿ ಪಾರ್ಕ್ ಅವರು ಹೇಳ್ತಿರ್ತಾರೆ, ನಿಜವಾಗ್ಲು ಇದನ್ನೆಲ್ಲ ನನ್ಗೆ ತಡ್ಕೊಳಕ್ ಆಗ್ತಿಲ್ಲ, ನಾನು ಆಡ್ಬಿಟ್ಟು ಫುಲ್ ಜೋರಾಗಿ ಹೊಡ್ಕೋತಾ ಇದೆ, ನನ್ಗೆ ಹೆಂಗ್ ಅನಿಸ್ತಿದೆ ಅಂದ್ರೆ ನಿಜವಾಗ್ಲೂ ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಮಿಯಂಗು ಜೋರಾಗಿ ನಗ್ತಿರ್ತಾಳೆ. ಪಾರ್ಕ್ ಅವರು ಕೂಡ ನಗ್ತಿರ್ತಾರೆ. ಆಗ ಕಮ್ಮಿಯಂಗು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಕೊಂಡು ಮತ್ತೆ ನಗ್ತಿರ್ತಾಳೆ. ಅದಕ್ಕೆ ಪಾರ್ಕ್ ಅವರು ನಗ್ತಿರ್ತಾರೆ. ಈಗ ಇಲ್ಲಿ ಕಮ್ಮಿಯಂಗು ಮಿಸ್ಟರ್ ಪಾರ್ಕ್ ನ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ ಸ್ವಲ್ಪ ಕ್ಯೂಟ್ ಆಗಿ. ಆಗ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನಿನ್ಗೆ ನೆನ್ಪಿದ್ಯಾ ನಾನು ಬುಕ್ಸ್ ಗಳನ್ನೆಲ್ಲ ತಗೊಂಡು ನಿನ್ನಿಂದ ಬೆಟ್ಟ ತರ ಇರೋ ರೋಡಲ್ಲಿ ಹತ್ಕೊಂಡ್ ಬರ್ತಿರುವಾಗ ನಿನ್ ಕೈ ಹಿಡ್ಕೊಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ನನ್ ಮನ್ಸಿಗೆ ಯಾವಾಗ್ಲೂ ಅನ್ನಿಸ್ತಿತ್ತು. ಅಷ್ಟು ಹೇಳಿದ್ಮೇಲೆ ಪಾರ್ಕ್ ನಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನ ನೋಡಿ ಕಮ್ಮಿಯಂಗ್ ಕೂಡ ನಗ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಾಯ್ಸು ಬರ್ತಿರುತ್ತೆ. ನಿಜ ಏನಂದ್ರೆ ನಾವು ಮೊದ್ಲು ತರ ಇನ್ನೊಂಸೆಂಟ್ ಆಗಿ ಉಳ್ಕೊಂಡಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನಿನಗ್ ನೆನ್ಪಿದ್ಯಾ ನಾನು ನಿಂಗ್ ಒಂದ್ಸತಿ ಹೇಳಿದ್ದೆ, ನೀನ್ ಅನ್ಕೊಂಡಷ್ಟು ನಾನು ಒಳ್ಳೆಯವನಲ್ಲ ಅಂತ ಹೇಳ್ತಿದ್ದೆ, ನೆನ್ಪಿದ್ಯಾ ಅದು ಅಂತ ಕೇಳ್ತಿರ್ತಾರೆ. ಆಗ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ನಾನು ಕೂಡ ಏನು ಹಾಲಿನಷ್ಟು ಪ್ಯೂರ್ ಅಲ್ಲ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಮಿಯಂಗ್ ಮತ್ತೆ ಮಿಸ್ಟರ್ ಪಾರ್ಕ್ ಏನಿರ್ತಾರೋ ಅವರಿಬ್ರು ಒಬ್ರು ಕೈನ ಒಬ್ರು ಹಿಡ್ಕೊಂಡು ಕೂತಿರೋದ್ನ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಾಯ್ಸು ಬರ್ತಿರುತ್ತೆ, ನಾವು ದೊಡ್ಡವರಾಗಿದ್ವಿ, ನಮ್ಗೆ ಮೆಚುರಿಟಿ ಅನ್ನೋದು ಬಂದಿತ್ತು, ಇದು ಮಕ್ಳ ಪ್ರೀತಿ ಅಲ್ಲ, ನಮ್ ರಿಲೇಶನ್ಶಿಪ್ ಏನಿತ್ತು ಅದು ಕಂಫರ್ಟಬಲ್ ಝೋನ್ ಅಲ್ಲಿ ಇತ್ತು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಮಿಯಂಗ್ ಮತ್ತೆ ಮಿಸ್ಟರ್ ಪಾರ್ಕ್ ನ ಅವ್ರ ಮನೇಲಿ ತೋರಿಸ್ತಾರೆ. ಇಲ್ಲಿ ಅವಳು ಪೋಸ್ ಕೊಡ್ತಿರ್ತಾಳೆ. ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಅವಳದು ಪೇಂಟಿಂಗ್ ಮಾಡ್ತಿರ್ತಾರೆ. ಕಮ್ಮಿಯಂಗ್ ಈ ತರ ಪೋಸ್ ಕೊಡ್ತಿರೋದನ್ನ ನೋಡಿ ಮಿಸ್ಟರ್ ಪಾರ್ಕ್ ಅವರು ನಗ್ತಾ ಅವಳದು ಸ್ಕೆಚಸ್ ನ ಮಾಡ್ತಿರ್ತಾರೆ. ಇಲ್ಲಿ ಕಮ್ಮಿಯಂಗು ಅವಳು ಸರನ ತೆಗೆದ್ಬಿಟ್ಟು ಮತ್ತೆ ಪೋಸ್ ಕೊಡ್ತಿರ್ತಾಳೆ. ಅದನ್ನ ನೋಡಿ ಮಿಸ್ಟರ್ ಪಾರ್ಕ್ ಇನ್ನು ಜೋರಾಗಿ ನಗ್ತಿರ್ತಾರೆ. ಪಾರ್ಕ್ ನಗ್ತಾ ಕಮ್ಮಿಯಂಗ್ ನ ಕೇಳ್ತಿರ್ತಾರೆ, ನೀನ್ ಈ ತರ ಯಾಕೆ ಮುಖ ಮಾಡ್ಕೊಂಡಿದ್ಯಾ, ಅದು ಅಲ್ದಲೆ ಕೈಗಳನ್ನ ಮೇಲ್ಗಡೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ನೀನು ಮತ್ತೆ ಈ ತರ ನೋಡಕ್ ಹೋಗ್ಬೇಡ, ನನ್ಗೆ ಹೆಂಗ ಅನ್ನಿಸ್ತಿದೆ ಗೊತ್ತಾ, ನೀನು ನನ್ನನ್ನ ನುಂಗ್ಕೊಂಡ್ಬಿಡ್ತೀಯ ಅನ್ನಿಸ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವ್ರು ಈ ತರ ಎಲ್ಲ ಹೇಳ್ಕೊಂಡು ನಗ್ತಿರ್ತಾರೆ. ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಅರೆ ನೀನು ನಾನು ಟೈಟಾನಿಕ್ ಪೋಸ್ದು ತಾನೇ ಪಿಕ್ಚರ್ ಮಾಡ್ತಿರೋದು ಅಂತ. ಪಾರ್ಕ್ ಅವ್ರ ಸ್ಕೆಚಸ್ ನ ಮಾಡ್ತಾರೆ. ಇಲ್ಲ ನಾನು ಟೈಟಾನಿಕ್ ಪೋಸ್ದು ಸ್ಕೆಚಸ್ ನ ಮಾಡಕ್ಕಾಗಲ್ಲ, ಅದ್ರಲ್ಲಿರೋ ಹೀರೋಯಿನ್ ಬೇರೆ ಸಿಚುವೇಶನ್ ಅಲ್ಲಿ ಇದ್ಲು ಅಂತ ಹೇಳ್ತಿರ್ತಾರೆ. ಕಮ್ಮಿಯಂಗು ಗೋಡೆ ಮೇಲೆ ಹಾಕಿರೋ ಟೈಟಾನಿಕ್ ಫೋಟೋನ ನೋಡ್ಕೊಂಡು ಎತ್ ಕೂತ್ಕೊಂಡು ಏನ್ ಸಿಚುವೇಶನ್ ಏನ್ ಹೇಳು, ನಾನು ಕೂಡ ಅದೇ ತರನೇ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಕೇಳ್ತಿರ್ತಾಳೆ. ಪಾರ್ಕ್ ನಗ್ತಾ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಪ್ಲೀಸ್ ಒಪ್ಕೋ ಪಾರ್ಕ್ ಟೂಟು ಅಂತ, ಮತ್ತೆ ಹೇಳೋಳು ಯಾವ ತರ ನಿಂತಿದ್ಲು ಅಂತ, ಈ ತರ ನಗದ್ನ ನಿಲ್ಸು ಟೂಟು ಅಂತ ಅವಳು ಕ್ಯೂಟ್ ಆಗಿ ಹೇಳ್ತಿರ್ತಾಳೆ.
ಅದಕ್ಕೆ ಪಾರ್ಕ್ ಅವರು ಕಮ್ಯಂಗಿಗೆ ಕಿಸ್ ಕೊಡಕಂತ ಹೋಗ್ತಾರೆ. ಆದ್ರೆ ಅವ್ರ ನಗು ಕಂಟ್ರೋಲ್ ಆಗಲ್ಲ. ಅವರು ಕಮ್ಯಂಗ್ ಮುಖದ ಮೇಲೆಲ್ಲ ಎಂಜಿಲ್ ಬೀಳೋ ತರ ನಗ್ಬಿಡ್ತಾರೆ. ಪಾರ್ಕ್ ನಗ್ತಾ ನಗ್ತಾ ಹಿಂದೆ ಹೊಟ್ಟೋಗ್ಬಿಡ್ತಾರೆ. ಆಗ ಕಮ್ಯಂಗು ಅವಳ ಮುಖ ಒರ್ಸ್ಕೊಂಡು ಸೀರಿಯಸ್ಲಿ ಈ ತರ ಗರ್ಲ್ ಫ್ರೆಂಡ್ ಫೇಸ್ ಮೇಲೆ ಎಂಜಿಲ್ ಎಲ್ಲ ಬೀಳೋ ತರ ಮಾಡ್ಬಾರ್ದು ಅಂತ ಹೇಳ್ತಿರ್ತಾಳೆ. ಪಾರ್ಕ್ ನಗ್ತಾ ನಗ್ತಾ ಹೇಳ್ತಿರ್ತಾರೆ, ಪ್ಲೀಸ್ ಇದು ಪದೇ ಪದೇ ಟೂ ಅನ್ನೋದನ್ನ ನಿಲ್ಸು ಅಂತ ಅವರು ನಗ್ತಿರ್ತಾರೆ. ಅದಕ್ಕೆ ಕಮ್ಯಂಗು ಪಾರ್ಕಿಗೆ ಚಕಲ್ಗುಳಿ ಕೊಡ್ತಾ, ಓ ಹೌದಾ ನಿನ್ಗೆ ಟೂ ಅನ್ನೋ ವಿಷಯಕ್ಕೆ ಇಷ್ಟೊಂದು ನಗು ಬರ್ತಿರೋದು, ಮೊದ್ಲಂತೂ ನಿನ್ಗೆ ನಾನು ಏನ್ ಮಾತಾಡಿದ್ರು ನಗುನೇ ಬರ್ತಿರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವಳು ಇನ್ನೂ ನಗಿಸ್ತಿರ್ತಾಳೆ. ಅವಳು ನಗ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಅವನು ಈ ತರ ಮನ್ಸಾರೆ ನಗ್ತಿರೋದನ್ನ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ತಿರ್ತಾಳೆ. ಪಾರ್ಕ್ ಅವರು ಹೇಳ್ತಿರ್ತಾರೆ, ನಾನು ನಿನ್ನನ್ನು ನೋಡಿ ಇನ್ಸ್ಪೈರ್ ಆಗ್ತಿದ್ದೀನಿ, ನಿಂತರನೇ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ದೊಡ್ಡವರಾದ್ಮೇಲೆ ಈ ತರ ನಿಜವಾಗ್ಲೂ ಮನ್ಸಾರೆ ನಗೋದು ಮೂಮೆಂಟ್ ಏನಿರುತ್ತೆ ಅದು ತುಂಬಾ ಕಮ್ಮಿ ಬರುತ್ತೆ. ಮಿಸ್ಟರ್ ಪಾರ್ಕ್ ಕಮ್ಯಾಂಗಿಗೆ ಹೇಳ್ತಿರ್ತಾರೆ, ಮತ್ತೆ ಪ್ಲೀಸ್ ಈ ತರ ಕಿಸ್ ಮಾಡುವಾಗ ನಗ್ಸೋದ್ನ ಕಮ್ಮಿ ಮಾಡು, ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಕಮ್ಯಾಂಗು ಊಟನ ಪ್ರಿಪೇರ್ ಮಾಡ್ಕೊಳ್ತಾ ಹೇಳ್ತಿರ್ತಾಳೆ, ಬೇಬಿ ಈ ತರ ಕಿಸ್ ಮಾಡೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಮನ್ಸಾರೆ ನಗ್ಸೋದು ತುಂಬಾ ಕಮ್ಮಿ. ಸೊ ಅದಕ್ಕೆ ನೀನು ತುಂಬಾ ಲಕ್ಕಿ, ನಿನ್ ಲೈಫ್ ಅಲ್ಲಿ ನಾನ್ ಇರೋದು ಅಂತ ಹೇಳ್ತಿರ್ತಾಳೆ. ಪಾರ್ಕ್ ಹೇಳ್ತಿರ್ತಾರೆ, ಬೇಡ ಬೆಳ್ಳುಳ್ಳಿ ಹಾಕ್ಬೇಡ ಅಂತ. ಅದಕ್ಕೆ ಕಮ್ಯಾಂಗು ಸರಿ ಓಕೆ ಅಂತ ಹೇಳ್ತಿರ್ತಾಳೆ. ಕಮ್ಯಾಂಗು ಮಿಸ್ಟರ್ ಪಾರ್ಕ್ ನ ಕೇಳ್ತಿರ್ತಾಳೆ, ನಿನ್ಗೆ ಮೀನ್ ತಿನ್ನೋದಂದ್ರೆ ತುಂಬಾ ಇಷ್ಟ, ನಾನು ತುಂಬಾ ಸತಿ ನೋಡಿದೀನಿ, ನೀನ್ ಯಾವಾಗ್ಲೂ ಜಾಸ್ತಿ ಮೀನೇ ತಿಂತಿರ್ತೀಯ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಪಾರ್ಕು ಹಾ ಹೌದು ಮೀನ್ ತಿನ್ನೋದ್ ನನ್ಗೆ ಇಷ್ಟ. ಅದಕ್ಕೆ ಕಮ್ಯಾಂಗು ಮಿಸ್ಟರ್ ಪಾರ್ಕ್ ಕಡೆಗೆ ತಿರ್ಕೊಂಡು ಕುತ್ಕೋತಾಳೆ. ನಿಂಗೆ ಮೀನ್ ತಿನ್ನೋದು ಇಷ್ಟೊಂದು ಇಷ್ಟ ಆದ್ರೆ ನೀನು ನಿಜವಾದ ಹ್ಯಾಂಬರ್ ಜಾಗ ತಿನ್ನೋದಕ್ಕೆ ಇಷ್ಟ ಪಡ್ತೀಯ ಅಂತ ಕೇಳ್ತಿರ್ತಾಳೆ. ಪಾರ್ಕ್ ಕನ್ಫ್ಯೂಸ್ ಆಗ್ತಾ, ಏನು ನಿಜವಾದ ಹ್ಯಾಂಬರ್ ಜಾಗ ಅಂತ ಕೇಳ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ಹಾ ನಿಜವಾದ ಹ್ಯಾಂಬರ್ ಜಾಗ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಸ್ಮೆಲ್ ಮಾಡ್ತಾ ಹೂ ಅಂತ ತಲೆ ಆಡಿಸ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ಅವ್ರ ಕೂದಲು ಸರಿ ಮಾಡ್ತಾ ಅವಳು ನಗ್ತಿರ್ತಾಳೆ. ಸೊ ಇಲ್ಲಿಗೆ 13th ಎಪಿಸೋಡ್ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ಸೆಕೆಂಡ್ ಪಾರ್ಟ್ ನ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.